ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 8ನೇ ತರಗತಿಯ ವಿಜ್ಞಾನ ಭಾಗ 1ರಲ್ಲಿ ಬರುವಂಥ 2ನೇ ಅಧ್ಯಾಯ ಸೂಕ್ಷ್ಮಾಣುಜೀವಿಗಳು ಮಿತ್ರ ಮತ್ತು ಶತ್ರು ಎಂಬ ಚಾಪ್ಟರ್ದಿಂದ ನಾವು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಮಗೆ GP ಮತ್ತು HS ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು 6 to 12 ಎಲ್ಲ ಚಾಪ್ಟರನ್ನು ನಾವು ಡಿಸ್ಕಸ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಪ್ರತಿಯೊಂದು ಚಾಪ್ಟರನ್ನು ನೆಗ್ಲೆಕ್ಟ್ ಮಾಡಲೇಬಾರ್ದು. ಹಾಗಾಗಿ ಈ ಪ್ರತಿಯೊಂದು ಅದರಲ್ಲೂ ಏನೇನು ಇಂಪಾರ್ಟೆಂಟ್ಸ್ ಬರುತ್ತೆ, ಯಾವೆಲ್ಲ ನೆನ್ಪಿಟ್ಕೋಬೇಕು, ಯಾವ ರೀತಿಯಾಗಿ ಆನ್ಸರ್ಸ್ಗಳನ್ನು ಮಾಡಬೇಕು, ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಸೂಕ್ಷ್ಮಾಣು ಅಧ್ಯಾಯ 2 ಈ ರೀತಿಯಾಗಿದೆ. ಸೂಕ್ಷ್ಮಾಣುಜೀವಿಗಳು ಮಿತ್ರ, ಅಂದರೆ ಸೂಕ್ಷ್ಮಾಣುಜೀವಿಗಳು ನಮಗೆ ಯಾವ ರೀತಿ ಉಪಯೋಗ ಇದ್ದಾವೆ, ಯಾವ ರೀತಿಯಾಗಿ ಅವುಗಳು ಹಾರ್ಮ್ಫುಲ್ ಇದ್ದಾವೆ ಎಂಬುದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋದೇ ಈ ಒಂದು ಚಾಪ್ಟರ್ ಆಗಿದೆ. ಮೊದಲನೇದಾಗಿ ಸೂಕ್ಷ್ಮಾಣುಜೀವಿಗಳು GP ಎಕ್ಸಾಮಲ್ಲಿ ತುಂಬಾ ಡೆಫಿನೇಷನ್ಸ್ಗಳನ್ನು ಕೇಳ್ತಾರೆ. ಅಂದರೆ 2 ಅಂಕದ ಪ್ರಶ್ನೆಯನ್ನು ಕೇಳಿದರೆ 2 ಡೆಫಿನೇಷನ್ನು ಎಕ್ಸಾಂಪಲ್ಗಳನ್ನು ಕೇಳ್ತಾರೆ. ಹಾಗಾಗಿ ಪ್ರತಿಯೊಂದು ನಾವು ಬಿಡದೆ ಡೆಫಿನೇಷನ್ಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಮೊದಲನೇದಾಗಿ ಒಂದು ಸೂಕ್ಷ್ಮಾಣುಜೀವಿಗಳು ಎಂದರೇನು ಡೆಫಿನೇಷನನ್ನು ನೋಡೋಣ. ನಮ್ಮ ಸುತ್ತಮುತ್ತಲಿನ ಜೀವಿಗಳನ್ನು, ಕೆಲವು ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನು ನಾವು ಸೂಕ್ಷ್ಮಾಣುಜೀವಿಗಳು ಅಥವಾ ಸೂಕ್ಷ್ಮಾಣು ಅಂತ ಹೇಳಿ ಕರಿತೀವಿ. ಸೊ ನಮ್ಮ ಸುತ್ತಮುತ್ತಲಿನ ಜೀವಿಗಳನ್ನು, ಕೆಲವೊಂದು ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಲಿಕ್ಕೆ ಆಗೋದಿಲ್ಲ. ಅಂಥ ಜೀವಿಗಳನ್ನು ನಾನು ಸೂಕ್ಷ್ಮಾಣುಜೀವಿಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆ ಅಂದರೆ ನೀವು ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ ಅಂತ ಹೇಳಿ ಬರಿಬೋದು. ಅದರಲ್ಲಿ ಅಮೀಬಾ ಆಗಿರ್ಬೋದು, ಮತ್ತು ನಿಮಗೆ ಯಾವುದಾದ್ರೂ ಸೂಕ್ಷ್ಮಾಣುಜೀವಿಗಳ ಹೆಸರು ಗೊತ್ತಿದ್ದರೆ ಉದಾಹರಣೆಗಳನ್ನು ಬರಿಬೋದು. ಸೊ ಈ ಒಂದು ಸೂಕ್ಷ್ಮಾಣುಜೀವಿಗಳಲ್ಲಿ ವಿಧಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಬ್ಯಾಕ್ಟೀರಿಯಾಗಳನ್ನು ಬೇರೆ ವಿಧಾನಗಳಾಗಿ, ಮತ್ತು ಶಿಲೀಂಧ್ರಗಳು, ಪ್ರೋಟೋಜೋವಾಗಳು, ಶೈವಾಲಗಳು, ಹೀಗೆ ಸೂಕ್ಷ್ಮಾಣುಜೀವಿಗಳನ್ನು 4 ಮುಖ್ಯ ಭಾಗಗಳಾಗಿ, ವಿಧಗಳಾಗಿ ವಿಭಜನೆಯನ್ನು ಮಾಡಲಾಗಿದೆ. ಮೊದಲನೇದಾಗಿ ಈ ಒಂದು ಸೂಕ್ಷ್ಮಾಣುಜೀವಿಗಳಲ್ಲಿ 4 ಮುಖ್ಯವಾಗಿ ವಿಧಗಳನ್ನು ಮಾಡಿದರೆ ಆದರೂ ಅಲ್ಲಿ ನಮಗೆ ವೈರಸ್ಗಳು ಕಂಡು ಬರುವುದಿಲ್ಲ. ವೈರಸ್ಗಳು ಕೂಡ ನಮ್ಮ ಬರಿಗಣ್ಣಿಗೆ ಕಾಣೋದಿಲ್ಲ. ಆದರೂ ಕೂಡ ವೈರಸ್ಗಳ ಒಂದು ಗುಂಪನ್ನೇ ಬೇರೆ ಮಾಡಿದ್ದಾರೆ. ಹಾಗಾದರೆ ವೈರಸ್ ಅಂದರೆ ಏನು ಅಂತ ನೋಡೋದಾದರೆ, ವೈರಸ್ಗಳು ಸಹ ಸೂಕ್ಷ್ಮ ಗಾತ್ರವೇ ಆದರೂ ಇತರೆ ಸೂಕ್ಷ್ಮ ಜೀವಿಗಳಿಗಿಂತ ಇವು ಭಿನ್ನವಾಗಿವೆ. ಅವುಗಳು ಅತಿಥೇಯ ಜೀವಕೋಶದಲ್ಲಿ ಮಾತ್ರ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಉದಾಹರಣೆಗೆ ಬ್ಯಾಕ್ಟೀರಿಯಾ ಮತ್ತು ಸಸ್ಯ ಪ್ರಾಣಿಗಳಾಗಿರ್ಬೋದು. ಇವು ಹೋಸ್ಟ್ ಸೆಲ್, ಅಂದರೆ ವೈರಸ್ಗಳ ತಂದರೆ ಏನಪ್ಪ ಅಂದರೆ, ಇವು ಸಾಮಾನ್ಯವಾಗಿ ಯಾವುದೇ ಒಂದು ಆಶ್ರಯಜೀವಿ ಇಲ್ಲದೆ ಹೋದಾಗ ಈ ವೈರಸ್ಗಳು ಏನಾಗಿರ್ತವೆ, ನಿರ್ಜೀವ ರೂಪದಲ್ಲಿ ಇರುತ್ತೆ. ಈ ಒಂದು ವೈರಸ್ಗಳು ಯಾವುದಾದ್ರೂ ಬ್ಯಾಕ್ಟೀರಿಯಾ ದೇಹವನ್ನು ಸೇರಿದಾಗ, ಯಾವುದಾದ್ರೂ ಸಸ್ಯದ ದೇಹವನ್ನು ಸೇರಿದಾಗ, ಯಾವುದಾದ್ರೂ ಒಂದು ಪ್ರಾಣಿಯ ದೇಹವನ್ನು ಸೇರಿದಾಗ ಅವುಗಳು ಸಂತಾನೋತ್ಪತ್ತಿಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವುಗಳ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತವೆ, ಅವುಗಳ ಆ್ಯಕ್ಟಿವಿಟಿಯನ್ನು ಹೆಚ್ಚಿಸ್ಕೊಂಡ ನಂತರ ಯಾವುದೇ ಒಂದು ಸಸ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಈ ವೈರಸ್ಗಳ ಹಾವಳಿಯಿಂದ ಹಲವಾರು ತೊಂದರೆಗಳನ್ನು ಅನುಭವಿಸುವಂಥದ್ದು. ಹಾಗಾಗಿ ಈ ವೈರಸ್ಗಳನ್ನು ನಾವು ಸೂಕ್ಷ್ಮತೆ ಆದರೂ ಕೂಡ ಇವು ಏನಾಗಿರ್ತವಪ್ಪ ಅಂದರೆ ಅತಿಥೇಯ ಜೀವಕೋಶದಲ್ಲಿ ಮಾತ್ರ ಸಂತಾನೋತ್ಪತ್ತಿ ಮಾಡೋದ್ರಿಂದ ಈ ವೈರಸ್ಗಳನ್ನು ಸೂಕ್ಷ್ಮಾಣುಜೀವಿಗಳ ವಿಧಗಳಲ್ಲಿ ಬೇರೆ ವಿಧಗಳನ್ನಾಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಹಾಗಾದರೆ ಸೂಕ್ಷ್ಮಾಣುಜೀವಿಗಳನ್ನು ಅತಿಥೇಯ ಜೀವಕೋಶವನ್ನಾಗಿ ಪಡೆಯುವಂಥ ವೈರಸ್ಗಳು ಅತಿಥೇಯ ಜೀವಕೋಶವನ್ನಾಗಿ ಪಡೆಯುವಂಥ ಅತಿಥೇಯ ಭಾಗ ಯಾವುದಾಗಿರುತ್ತೆ ಅಂದರೆ ಬ್ಯಾಕ್ಟೀರಿಯಾ ಆಗಿರ್ಬೋದು, ಸಸ್ಯ ಆಗಿರ್ಬೋದು, ಅಥವಾ ಪ್ರಾಣಿ ಆಗಿರ್ಬೋದು. ಹಾಗಾದರೆ ವೈರಸ್ಗಳಿಂದ ಬರುವಂಥ ರೋಗಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಸೊ ಜನರಲಾಗಿ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು ಇದಾಗಿರುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ಕೊಟ್ಟಿದ್ದಾರೆ ಎಲ್ಲವನ್ನು ಕೂಡ ಕವರ್ ಮಾಡಿದ್ದೀವಿ. ಸೊ ವೈರಸ್ಗಳಿಂದ ಬರುವಂಥ ರೋಗಗಳು ಯಾವುವು ಅಂತ ನೋಡಿದಾಗ, ಶೀತ ನೋಡಿ, ನೀವು ಅತಿಯಾದ ಶೀತ ಬಂದಾಗ ನೀವು ಎಷ್ಟೇ ಒಂದು ಮೆಡಿಸಿನ್ ತಗೋರಿ ಅಥವಾ ಶೀತಕ್ಕೆ ಪರ್ಟಿಕ್ಯುಲರ್ ಆದ ಇಂಜೆಕ್ಷನ್ ಕೂಡ ಇರೋದಿಲ್ಲ. ಇದು ಅತಿ ಬೇಗನೆ ಕೂಡ ಕಡಿಮೆ ಆಗೋದಿಲ್ಲ. ಶೀತ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಒಂದಿಷ್ಟು ಸಮಯವನ್ನು ತೆಗೆದುಕೊಂಡು ತಾನಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಶೀತ, ಕೆಮ್ಮು ಅನ್ನುವಂಥದ್ದು ಬೇಗನೆ ಪರಿಹಾರ ಆಗೋದಿಲ್ಲ. ಯಾಕಂದರೆ ಇದಕ್ಕೆ ಯಾವುದೇ ಒಂದು ಪರ್ಟಿಕ್ಯುಲರ್ ಆದ ಮೆಡಿಸಿನ್ ಇರೋದಿಲ್ಲ. ಹಾಗಾಗಿ ವೈರಸ್ಸಿಂದ ಬರುವಂಥ ರೋಗಗಳು ಯಾವುದಪ್ಪ ಅಂದರೆ ಶೀತ,
ಇನ್ಫ್ಲೂಯೆಂಜಾ ಮತ್ತು ಹಲವು ಬಗೆಯ ಕೆಮ್ಮು, ಪೋಲಿಯೋ, ಸೀತಾಳೆ ಸಿಡುಬು. ಅಂದರೆ ಸೀತಾಳೆ ಸಿಡುಬು ಅಂದರೆ ಮೈಯೆಲ್ಲ ಒಂದು ರೀತಿ ಏನಾಗುತ್ತೆ, ಡಾರ್ಕ್ ಸ್ಪಾಟ್ ಸರ್ಕಲ್ ಈ ರೀತಿ ಮೈಯೆಲ್ಲ ಅಂಟ್ಕೊಂಡಿರುತ್ತೆ. ಅದಕ್ಕೆ ಸೀತಾಳೆ ಸಿಡುಬು ಅಂತ ಹೇಳಿ ಕರೀತಾರೆ. ಸೊ ಇವೆಲ್ಲವೂ ಕೂಡ ಏನಪ್ಪ ಅಂದರೆ ವೈರಸ್ಗಳಿಂದ ಬರುವಂಥ ರೋಗಗಳಾಗಿರ್ತವೆ. ಓಕೆ, ನೆಕ್ಸ್ಟ್ ಪ್ರೋಟೋಜೋವಾಗಳಿಂದ ಬರುವಂಥ ರೋಗಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಪ್ರೋಟೋಜೋವಾದಿಂದ ಬರುವಂಥ ರೋಗ ಯಾವುದಪ್ಪ ಅಂದರೆ ಒಂದು ಮಲೇರಿಯಾ, ಮತ್ತೊಂದು ಭೇದಿ ಎನ್ನುವಂಥದ್ದು 2 ಮುಖ್ಯ ರೋಗ. ಮಲ್ಟಿಪಲ್ ಚಾಯ್ಸಲ್ಲಿ ಕ್ವಶನನ್ನು ಕೇಳ್ಬೋದು. ಭೇದಿ ಈ ಕೆಳಗಿನವುಗಳಿಂದ ಉಂಟಾಗುತ್ತದೆ. ಪ್ರೋಟೋಜೋವಾ ವೈರಸ್, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉಂಟಾಗ್ತದೆ. ಈ ರೀತಿಯಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಯಾವ ರೀತಿ ಬೇಕಾದರೂ ಟ್ವಿಸ್ಟ್ ಮಾಡಿ ಕೇಳುವಂಥದ್ದು. ಹಾಗಾಗಿ ನಿಮಗೆ ಗೊತ್ತಿರಬೇಕು, ವೈರಸ್ ಪರ್ಟಿಕ್ಯುಲರ್ ಆಗಿ ವೈರಸ್ಗಳಿಂದ ಯಾವ ರೋಗಗಳು ಬರ್ತವೆ, ಪ್ರೋಟೋಜೋವಾಗಳಿಂದ ಯಾವ ರೋಗಗಳು ಬರ್ತವೆ, ಬ್ಯಾಕ್ಟೀರಿಯಾಗಳಿಂದ ಬರುವಂಥ ರೋಗಗಳು ಯಾವುವು, ಇವೆಲ್ಲ ಕೂಡ ನೆನ್ಪಿಟ್ಕೋಬೇಕಾಗತ್ತೆ. ಹಾಗಾಗಿ ಪ್ರೋಟೋಜೋವಾಗಳಿಂದ ಬರುವಂಥ ರೋಗ ಯಾವುದಪ್ಪ ಅಂದರೆ ಭೇದಿ ಮತ್ತು ಮಲೇರಿಯಾ ಆಗಿರ್ತವೆ. ಅದೇ ರೀತಿಯಾಗಿ ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗಗಳು ಯಾವುವು? ಬ್ಯಾಕ್ಟೀರಿಯಾಗಳಿಂದ ಬರುವಂಥ ರೋಗಗಳು ಥೈಫಾಯ್ಡ್, ಕ್ಷಯರೋಗಗಳು ಬ್ಯಾಕ್ಟೀರಿಯಾದಿಂದ ಬರುತ್ತವೆ. ಥೈಫಾಯ್ಡ್ ಮತ್ತು ಕ್ಷಯರೋಗಗಳು ಬ್ಯಾಕ್ಟೀರಿಯಾದಿಂದ ಬರುತ್ತವೆ. ಇವೆಲ್ಲವನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟು ಏನಪ್ಪ ಅಂದರೆ ನಮ್ಮ ಚಾಪ್ಟರಲ್ಲಿ ಆಗಲೇ ನೋಡಿದ ಹಾಗೆ ಸೂಕ್ಷ್ಮಾಣುಜೀವಿಗಳ ಮಿತ್ರ ಅಂದರೆ ಸ್ನೇಹ ಸೂಕ್ಷ್ಮಾಣುಜೀವಿಗಳಂದರೆ ಯಾವ ರೀತಿಯಾಗಿರ್ತವೆ, ಅಂದರೆ ಸೂಕ್ಷ್ಮಾಣುಜೀವಿಗಳ ಉಪಯೋಗ ಎಲ್ಲಿದೆ ನಮಗೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಮುಖ್ಯವಾಗಿ ಸ್ನೇಹ ಸೂಕ್ಷ್ಮ ಜೀವಿಗಳಂದರೆ ಏನು, ಯಾವ ರೀತಿಯಾಗಿ ನಮಗೆ ಸ್ನೇಹ ಜೀವಿಯಾಗಿವೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ನೇಹ ಸೂಕ್ಷ್ಮ ಜೀವಿಗಳನ್ನು ಮೊಸರು, ಬ್ರೆಡ್ ಮತ್ತು ಕೇಕ್ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಅನಾದಿ ಕಾಲದಿಂದಲೂ ಸೂಕ್ಷ್ಮಜೀವಿಗಳನ್ನು ಮದ್ಯದ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ, ವಿಘಟಕಗಳಾಗಿ ಬಳಸಲಾಗುತ್ತದೆ, ಔಷಧಿಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಮತ್ತು ನೈಟ್ರೋಜನನ್ನು ಸ್ಥಿರೀಕರಣ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದರಿಂದ ಕೃಷಿಯಲ್ಲಿ ಇದು ಬಳಕೆಯಾಗುವಂಥದ್ದು. ಮೊಸರು ತಯಾರಿಕೆಯಲ್ಲಿ ಬಳಸುವಂತಹ ಸೂಕ್ಷ್ಮಜೀವಿ ಯಾವುದಪ್ಪ ಅಂದರೆ ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವಂತಹ ಒಂದು ಸೂಕ್ಷ್ಮಜೀವಿಯನ್ನು ಮೊಸರು ತಯಾರಿಕೆಯಲ್ಲಿ ಬಳಸುವಂಥದ್ದು. ಅಕ್ಕಿ, ಇಡ್ಲಿ ಮತ್ತು ದೋಸೆ ಹಿಟ್ಟಿನಲ್ಲಿ ಬಳಸುವಂತಹ ಸೂಕ್ಷ್ಮಜೀವಿಗಳು ಯಾವಪ್ಪ ಅಂದರೆ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳನ್ನು ಅಕ್ಕಿ, ಇಡ್ಲಿ, ದೋಸೆ ಹಿಟ್ಟಿನಲ್ಲಿ ಇದು ಉತ್ಪತ್ತಿಯಾಗಿ ಆಹಾರಕ್ಕೆ ಸಹಾಯ ಮಾಡುವಂಥದ್ದು. ಇದು ಏನಾಗಿದೆ ಅಂದರೆ ಸೂಕ್ಷ್ಮಜೀವಿಗಳು ನಮ್ಮ ಸ್ನೇಹಜೀವಿ ಈ ರೀತಿಯಾಗಿದ್ದಾವೆ. ವಿಘಟಕಗಳಾಗಿ ಔಷಧಗಳ ತಯಾರಿಕೆಯಲ್ಲಿ ಮೊಸರು, ಬ್ರೆಡ್ ಮತ್ತು ಇವುಗಳನ್ನು ತಯಾರಿಕೆ ಮಾಡಲು, ನೈಟ್ರೋಜನ್ ಸ್ಥಿರೀಕರಣ ಮಾಡಲು ಸೂಕ್ಷ್ಮಜೀವಿಗಳು ಉಪಯೋಗವಾಗುವಂಥದ್ದು. ನೆಕ್ಸ್ಟ್ ಈಸ್ಟ್ಗಳ ಬಗ್ಗೆ ನಾವು ಇನ್ನೊಂದಿಷ್ಟು ಹೇಳೋದಾದರೆ, ಈಸ್ಟನ್ನು ವೇಗವಾಗಿ ಸಂತಾನೋತ್ಪತ್ತಿ. ಈಸ್ಟಲ್ಲಿ ನೀವು ಸಾಮಾನ್ಯವಾಗಿ ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಮೊಸರು ಅಥವಾ ಇಡ್ಲಿ ಹಿಟ್ಟು, ಅಕ್ಕಿ, ದೋಸೆ ಹಿಟ್ಟು ಸ್ವಲ್ಪ ಒಂದು 5-6 ಗಂಟೆ ನೆನೆಸಿಟ್ಟಾಗ ಒಂದು ಹಿಟ್ಟಿನಲ್ಲಿ ಏನಾಗಿರುತ್ತೆ, ಒಂದಿಷ್ಟು ವ್ಯಾಲ್ಯೂಮ್ ಗಾತ್ರ ಹೆಚ್ಚಾಗಿರುತ್ತೆ, ಅಂದರೆ ಉಬ್ಬಿರುವಂತೆ ಭಾಸವಾಗುತ್ತದೆ. ಯಾಕಪ್ಪ ಭಾಸವಾಗಿರುತ್ತೆ ಆ ರೀತಿಯಾಗಿ ಅಂತ ನೋಡೋದಾದರೆ, ಈಸ್ಟ್ಗಳು ವೇಗವಾಗಿ ಸಂತಾನೋತ್ಪತ್ತಿಯನ್ನು ನಡೆಸಿದ ನಂತರ ತಮ್ಮ ಉಸಿರಾಟದ ಸಮಯದಲ್ಲಿ ಈಸ್ಟ್ಗಳು ಉಸಿರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಅವುಗಳು ಕಾರ್ಬನ್ ಡೈಆಕ್ಸೈಡನ್ನು ಉತ್ಪಾದನೆ ಮಾಡಿ ಅನಿಲದ ಗುಳಿಗಳಾಗಿ ಹಿಟ್ಟಿನಲ್ಲಿ ತುಂಬುತ್ತವೆ. ಅದರ ಗಾತ್ರದಲ್ಲಿ ಈ ರೀತಿಯಾಗಿ ಹೆಚ್ಚಿಸುತ್ತದೆ. ನೋಡಿ, ಈಸ್ಟ್ಗಳು ಉಸಿರಾಡುವಂಥ ಸಂದರ್ಭದಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡಿ ಅವು ಹಿಟ್ಟಿನಲ್ಲಿ ಗುಳೆ ರೂಪದಲ್ಲಿ ತುಂಬಿ ಅದು ತನ್ನ ಗಾತ್ರವನ್ನು ಹೆಚ್ಚಿಸಿಕೊಳ್ಳುವಂಥದ್ದು. ಆದ್ದರಿಂದ ಈ ರೀತಿಯಾಗಿ ಈಸ್ಟ್ಗಳು ಕಾಣುವಂಥದ್ದು. ಅದೇ ರೀತಿಯಾಗಿ ಸೂಕ್ಷ್ಮಾಣುಜೀವಿಗಳ ವಾಣಿಜ್ಯ ಬಳಕೆ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಇವುಗಳು ದೊಡ್ಡ ಪ್ರಮಾಣದಲ್ಲಿ ಮದ್ಯ ಮತ್ತು ವೈನ್ ಗಳ ತಯಾರಿಕೆಯಲ್ಲಿ ವಾಣಿಜ್ಯಗಳಾಗಿ ಬಳಕೆಯಾಗುತ್ತೆ. ಅಂದರೆ ಲಾರ್ಜ್ ಸ್ಕೇಲ್ ಡ್ರಗ್ಸ್ ಆಗಿರ್ಬೋದು ಅಥವಾ ಡ್ರಿಂಕ್ಸ್ ಆಗಿರ್ಬೋದು, ವೈನನ್ನು ತಯಾರು ಮಾಡಲಿಕ್ಕೆ ಮತ್ತು ಅಸಿಟಿಕ್ ಆ್ಯಸಿಡ್ ಅಥವಾ ವಿನೆಗಾರನ್ನು ಉತ್ಪಾದನೆ ಮಾಡಲು ಸೂಕ್ಷ್ಮಜೀವಿಗಳನ್ನು ಅಧಿಕ ಪ್ರಮಾಣದಲ್ಲಿ ಬಳಸಲಾಗುತ್ತದೆ. ಅದೇ ರೀತಿಯಾಗಿ ಧಾನ್ಯಗಳಾದ ಬಾರ್ಲಿ, ಗೋಧಿ, ಅಕ್ಕಿ ಮತ್ತು ಹಿಂಡಿದ ಹಣ್ಣಿನ ರಸ ಇತ್ಯಾದಿಗಳಲ್ಲಿರುವ ನೈಸರ್ಗಿಕ ಸಕ್ಕರೆಗಳ ಮೇಲೆ ಈಸ್ಟನ್ನು
ಬಳಸಲಾಗುತ್ತದೆ. ಈ ರೀತಿಯಾಗಿ ಬಳಸಿದಾಗ ಸೂಕ್ಷ್ಮಜೀವಿಗಳನ್ನು ವಾಣಿಜ್ಯ ಬಳಕೆಯಾಗಿ ಬಳಸಲಾಗುತ್ತದೆ. ಓಕೆ, ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಹುದುಗುವಿಕೆ ಎಂದರೇನು ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಹುದುಗುವಿಕೆ ಎಂದರೆ ಏನು ಅಂತ 3/4 ಭಾಗದಷ್ಟು ಅಂತಂದಾಗ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ 3/4 ಭಾಗ ಅಂತಂದರೆ ಒಂದಕ್ಕೆ ಒಂದಕ್ಕೆ 1/4 ಅಷ್ಟು ಕಡಿಮೆ ಅಂದಾಗ ಪಾವು ಲೀಟರ್ ಅಂತ ಅಂತೀವಿ. ಅದನ್ನು 3/4 ಭಾಗದಷ್ಟು ನೀರಿನಿಂದ ತುಂಬಿರುವ 500 ml ಪ್ಲಸ್ 2-3 ಚಮಚ ಸಕ್ಕರೆ, ಅರ್ಧ ಚಮಚ ಈಸ್ಟ್ ಪುಡಿಯನ್ನು ಸೇರಿಸಿ 4-5 ಗಂಟೆ ಮುಚ್ಚಿಡಿ. ಸಕ್ಕರೆಯು ಈಸ್ಟ್ನಿಂದ ಮದ್ಯವಾಗಿ ಪರಿವರ್ತನೆಯಾದಾಗ ಅಲ್ಲಿ ಉಂಟಾದ ಮದ್ಯದ ವಾಸನೆ ಅಲ್ಲಿ ಏನು 4-5 ಗಂಟೆ ಬಿಟ್ಟು ನೋಡಿದಾಗ ಅಲ್ಲಿ ಒಂದು ರೀತಿ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇನಪ್ಪ ಅಂದರೆ ಈಸ್ಟ್ನಿಂದ ಮದ್ಯವಾಗಿ ಪರಿವರ್ತನೆ ಆದಾಗ ಉಂಟಾದ ವಾಸನೆ ಆಗಿದೆ ಅಂತ ಹೇಳಿ ಇಲ್ಲಿ ಆಗಿರುತ್ತೆ. ಅದು ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗಿರುತ್ತೆ. ನೋಡಿ, ಈ ಹುದುಗುವಿಕೆ ಎಂದರೇನು ಅಂತ ಕೇಳಿದಾಗ 3/4 ಅಷ್ಟು ಭಾಗದಷ್ಟು ನೀರಿನಿಂದ ತುಂಬಿರುವ 500 ml ಪ್ಲಸ್ 2-3 ಚಮಚ ಸಕ್ಕರೆ, ಅರ್ಧ ಚಮಚ ಈಸ್ಟ್ ಪುಡಿಯನ್ನು ಸೇರಿಸಿ 4-5 ಗಂಟೆಗಳ ಕಾಲ ಬಿಟ್ಟು ಈಸ್ಟ್ನಿಂದ ಮದ್ಯವಾಗಿ ಪರಿವರ್ತನೆ ಆಗಿ ಅಲ್ಲಿ ಮದ್ಯದ ವಾಸನೆಯು ಸಕ್ಕರೆಯ ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗಿರುವ ಈ ಒಂದು ಪ್ರಕ್ರಿಯೆಯನ್ನು ಹುದುಗುವಿಕೆ ಎಂದು ಕರೆಯುತ್ತಾರೆ. ಇದು ತುಂಬಾ ಇಂಪಾರ್ಟೆಂಟು. ಲಾಸ್ಟ್ GP ಎಕ್ಸಾಮಲ್ಲಿ ಇದನ್ನು ಕೇಳಿದ್ದಾರೆ ಕೂಡ. ಈಸ್ಟ್ ಹುದುಗುವಿಕೆ ಎಂದರೇನು, ಅದರ ಒಂದು ಕೆಮಿಕಲ್ ರಿಯಾಕ್ಷನನ್ನು ಕೂಡ ಕೇಳಿದರು. ಸೊ ಕೆಮಿಕಲ್ ರಿಯಾಕ್ಷನ್ನ ಈ 8th ಚಾಪ್ಟರ್ಗೆ ಸಂಬಂಧಿಸಿದಾಗಿ ಕೊಟ್ಟಿಲ್ಲ. ಇದನ್ನು ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ನೋಡಿದಾಗ ಅಲ್ಲಿ ಇದರ ಮುಂದುವರೆದ ಟರ್ಮ್ ಇಷ್ಟು ಕಂಡು ಬರುತ್ತೆ. ಅದೇ ರೀತಿಯಾಗಿ ಈ ಒಂದು ಹುದುಗುವಿಕೆಯನ್ನು ಮೊದಲ ಬಾರಿಗೆ ಅನ್ವೇಷಣೆ ಮಾಡಿದವರು 1857ರಲ್ಲಿ ಲೂಯಿಸ್ ಪ್ಯಾಶ್ಚರ್ ಎನ್ನುವಂಥವರು ಹುದುಗುವಿಕೆಯನ್ನು ಅನ್ವೇಷಣೆ ಮಾಡ್ತಾರೆ. ಸೂಕ್ಷ್ಮಾಣುಜೀವಿಗಳ ಔಷಧಿಗಳಲ್ಲಿ ಯಾವ ರೀತಿಯಾಗಿ ಬಳಕೆಯಾಗುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅನಾರೋಗ್ಯಕ್ಕೆ ತುತ್ತಾದ ವೈದ್ಯರು ಪ್ರತಿಜೈವಿಕ ಮಾತ್ರೆಗಳನ್ನು, ಕ್ಯಾಪ್ಸಿಲ್ಗಳನ್ನು, ಪೆನ್ಸಿಲ್ಗಳಂಥ ಚುಚ್ಚುಮದ್ದುಗಳನ್ನು, ಔಷಧಿಗಳ ಆಕಾರ ಮತ್ತು ಸೂಕ್ಷ್ಮಜೀವಿಗಳ ಔಷಧಿಗಳನ್ನು ರೋಗಕಾರಕ ಸೂಕ್ಷ್ಮಜೀವಿಗಳನ್ನಾಗಿ ಕೊಲ್ಲುತ್ತದೆ ಅಥವಾ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ. ಅಂತಹ ಪ್ರತಿಜೈವಿಕಗಳೆಂದು ಕರೆಯುತ್ತಾರೆ. ಓಕೆ, ಪ್ರಶ್ನೆಯನ್ನು ಕೇಳ್ತಾರೆ, ಪ್ರತಿಜೈವಿಕಗಳು ಎಂದರೇನು ಅಂತ. ಸೊ ಅನಾರೋಗ್ಯಕ್ಕೆ ಈಡಾದಾಗ ಪರಕೀಯ ಜೀವಿಕೋಶಿಯು ದೇಹದ ಒಳಗಡೆ ಹೋದಾಗ ಅಲ್ಲಿ ಔಷಧಗಳ ರೋಗಕಾರಕ ಜೀವಿಗಳನ್ನು ಕೊಲ್ಲುತ್ತವೆ ಮತ್ತು ಅಥವಾ ಬೆಳವಣಿಗೆಯನ್ನು ನಿಲ್ಲಿಸುತ್ತವೆ. ಈ ಒಂದು ಪ್ರಕ್ರಿಯೆಗೆ, ಈ ರೀತಿಯಾಗಿ ಮಾಡುವಂಥ ಪ್ರಕ್ರಿಯೆಗೆ ಪ್ರತಿಜೈವಿಕಗಳೆಂದು ಕರೀತಾರೆ. ಸೊ ಇದನ್ನು ಇಂಗ್ಲೀಷಲ್ಲಿ ಆ್ಯಂಟಿಬಯೋಟಿಕ್ಸ್ ಅಂತ ಕೂಡ ಕರಿಬೋದು. ಆ್ಯಂಟಿಬಯೋಟಿಕ್ಸ್ ಏನಪ್ಪ ಅಂದರೆ ಇವುಗಳು ಬ್ಯಾಕ್ಟೀರಿಯಾ ಶಿಲೀಂಧ್ರಗಳಿಂದ ಪ್ರತಿಜೈವಿಕಗಳನ್ನು ಉತ್ಪಾದಿಸಲಾಗುತ್ತದೆ. ಪ್ರತಿಜೈವಿಕಗಳನ್ನು ಇಲ್ಲಿ ದೇಹದಲ್ಲಿ ಉಂಟಾಗಿರುವಂಥ ಬ್ಯಾಕ್ಟೀರಿಯಾ ಅಥವಾ ಶೈವಲಗಳಿಂದ ಇವುಗಳನ್ನು ಉತ್ಪಾದಿಸಲಾಗುತ್ತದೆ. ಪ್ರತಿಜೈವಿಕದ ಉದಾಹರಣೆ ಯಾವುದು ಅಂತಂತ ನೋಡಿದಾಗ ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿಕ್ ಮತ್ತು ಎರಿಥ್ರೊಮೈಸಿನ್ಗಳೆಂದು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳಿಂದ ಇವುಗಳನ್ನು ತಯಾರಿಸಲಾಗುತ್ತದೆ. ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿಕ್, ಎರಿಥ್ರೊಮೈಸಿನ್ ಎನ್ನುವಂತಹ ಒಂದು ಆ್ಯಂಟಿಬಯೋಟಿಕ್ಸ್ಗಳು. ಸೊ ಪ್ರತಿಜೈವಿಕಗಳನ್ನು ಶೀತ ಜ್ವರಗಳಿಗೆ ಪರಿಣಾಮಕಾರಿ ಅಲ್ಲ. ನೋಡಿ, ಪ್ರತಿಜೈವಿಕ ಆ್ಯಂಟಿಬಯೋಟಿಕ್ಸ್ಗಳನ್ನು ಶೀತ ಮತ್ತು ಜ್ವರ ಬಂದಾಗ ಇವು ಪರಿಣಾಮಕಾರಿ ಅಲ್ಲ. ಈ ಶೀತ ಮತ್ತು ಜ್ವರ ಬಂದಾಗ ಇದನ್ನು ತಗೋಬಾರ್ದು. ಯಾಕೆ ತಗೋಬಾರ್ದಪ್ಪ ಅಂದರೆ ಶೀತ ಮತ್ತು ಜ್ವರ ಏನಾಗಿರ್ತಪ್ಪ ಅಂದರೆ ಇವು ವೈರಸ್ಗಳಿಂದ ಬಂದಿರೋದ್ರಿಂದ ಪ್ರತಿಜೈವಿಕಗಳನ್ನು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉತ್ಪಾದನೆ ಮಾಡಿರೋದ್ರಿಂದ ಇವು ಬ್ಯಾಕ್ಟೀರಿಯಾದಿಂದ ಏನಾದರೂ ದೇಹಕ್ಕೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ, ಶಿಲೀಂಧ್ರಗಳಿಂದ ಏನಾದರೂ ತೊಂದರೆ ಆಗಿದ್ದರೆ ಮಾತ್ರ ಇವು ಪ್ರತಿಜೈವಿಕಗಳು ಅಥವಾ ಆ್ಯಂಟಿಬಯೋಟಿಕ್ಸ್ಗಳು ಕೆಲಸ ಮಾಡ್ತವೆ. ಆದರೆ ವೈರಸ್ನಿಂದ ಉಂಟಾದ ಯಾವುದೇ ಒಂದು ಕಾಯಿಲೆಗೆ ಈ ಪ್ರತಿಜೈವಿಕಗಳು ಕೆಲಸ ಮಾಡುವುದಿಲ್ಲ ಅಂತ ಹೇಳಿ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಲಸಿಕೆಗಳು ಯಾವಕ್ಕೆ ಬೇಕು ನಮಗೆ? ಇವು ಕೂಡ ನಮಗೆ ಒಂದು ಮಿತ್ರ ಇದ್ದಂತೆ. ಯಾವ ರೀತಿಯಾಗಿ ಮಿತ್ರಪ್ಪ ಅಂದಾಗ
ನಮ್ಮ ದೇಹದಲ್ಲಿ ರೋಗಕಾರಕ ಸೂಕ್ಷ್ಮಜೀವಿಯು ಪ್ರವೇಶಿಸಿದಾಗ ದೇಹವು ಅದರೊಂದಿಗೆ ಹೋರಾಡಲು ಪ್ರತಿಕ್ರಿಯೆಗಳನ್ನು ಉತ್ಪಾದನೆ ಮಾಡುತ್ತದೆ. ಅದೇ ರೀತಿ ಮತ್ತೊಮ್ಮೆ ಸೂಕ್ಷ್ಮಜೀವಿಯು ದೇಹದಲ್ಲಿ ಸೇರಿದಾಗ ದೇಹವು ಸಹ ನೆನಪಿಟ್ಟುಕೊಳ್ಳುತ್ತದೆ. ಅದರಿಂದ ದುರ್ಬಲ ಸೂಕ್ಷ್ಮಜೀವಿಗಳನ್ನು ದೇಹಕ್ಕೆ ಸೇರಿದಾಗ ದೇಹವು ಸದಾ ರಕ್ಷಣೆ ಸನ್ನದ್ಧವಾಗಿರುತ್ತದೆ. ದೇಹವು ಸದಾ ಪ್ರತಿಕ್ರಿಯೆಗಳನ್ನು ನಿರ್ಮಿಸಲು ಸದಾ ಹೋರಾಟ ಮಾಡುತ್ತದೆ. ಆದ್ದರಿಂದ ಲಸಿಕೆಯನ್ನು ನೀಡಲಾಗುವುದು. ಓಕೆ, ಇವಾಗ ನಿಮಗೆ ಲಸಿಕೆ ಅಂದರೆ ಏನಂತ ಗೊತ್ತಿರುತ್ತೆ. ಆಲ್ರೆಡಿ ಕೊರೋನಾ ಟೈಮ್ನಲ್ಲಿ ನೀವು ಲಸಿಕೆಗಳನ್ನು ತೆಗೆದುಕೊಂಡಿರ್ತೀರಿ. ಯಾಕೆ ಲಸಿಕೆಗಳನ್ನು ತಗೋಬೇಕು? ಈಗ ಒಂದು ಉದಾಹರಣೆಯಿಂದ ನೋಡೋಣ. ಒಂದು ಕೊರೋನಾ ವೈರಸ್, ಜೀವಂತ ಕೊರೋನಾ ವೈರಸ್ ನಮ್ಮ ದೇಹದೊಳಗೆ ಎಂಟರ್ ಆಯಿತು ಅಂತ ಅಂದ್ಕೊಳ್ಳೋಣ. ಆವಾಗ ನಾವು ಲಸಿಕೆಯನ್ನು ತಗೋತೀವಿ, ನಮಗೆ ಅನಾರೋಗ್ಯಕ್ಕೆ ಈಡಾಗ್ತೀವಿ. ಆವಾಗ ಈ ಒಂದು ಲಸಿಕೆಗಳನ್ನು ಯಾವ ರೀತಿಯಾಗಿ ತಯಾರು ಮಾಡ್ತಾರಪ್ಪ ಅಂದರೆ, ಕೊರೋನಾ ಒಂದು ದೇಹ ಅಂತ ಕನ್ಸಿಡರ್ ಮಾಡಿದಾಗ ಆ ಕೊರೋನಾದ ಸತ್ತ ಜೀವದ ಭಾಗ, ಈಗ ಕೊರೋನಾ ಏನಿರುತ್ತೆ, ಸಪೋಸ್ ಕೊರೋನಾ ವೈರಸ್ಗೆ ಒಂದು ಕಾಲು ಕೈ ಏನೇನೋ ಇದೆ ಅಂತ ಅಂದ್ಕೊಳ್ಳೋಣ ದೇಹದಲ್ಲಿ. ಈಗ ಕೊರೋನಾದ ಒಂದು ಯಾವುದಾದ್ರೂ ಒಂದು ಬಾಡಿ ಪಾರ್ಟ್ಸನ್ನು ಕಟ್ ಮಾಡಿಬಿಟ್ಟು ಅದನ್ನು ಲಸಿಕೆಯಾಗಿ ರೆಡಿ ಮಾಡಿ ಅದನ್ನು ನಮ್ಮ ದೇಹದೊಳಗೆ ಇಂಜೆಕ್ಟ್ ಮಾಡಿದಾಗ ಆ ಒಂದು ಕೊರೋನಾದ ಒಂದು ಭಾಗ ಏನಾಗುತ್ತೆ, ಅದು ಸಂತಾನೋತ್ಪತ್ತಿಯನ್ನು ಮಾಡಲಿಕ್ಕೆ ಎಲಿಜಿಬಲ್ ಇರೋದಿಲ್ಲ. ಹಾಗಾಗಿ ಅದು ಸತ್ತ ಜೀವಕೋಶ ಆಗಿರುತ್ತೆ. ಆದರೂ ಕೂಡ ನಮ್ಮ ದೇಹ ಏನಾಗಿರುತ್ತೆ, ಇದು ಒಂದು ಪರಕೀಯ ಕಾಯ, ಇದು ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರೋದಲ್ಲ. ಹಾಗಾಗಿ ಇವುಗಳನ್ನು ನಮ್ಮ ದೇಹದಿಂದ ಹೊರ ಹಾಕಬೇಕಂದ್ರೆ ನಾವು ಪ್ರತಿಕಾಯಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದನ್ನು ಎವ್ರಿ ಟೈಮ್ ನಮ್ಮ ದೇಹ ಏನಾಗಿರುತ್ತಪ್ಪ ಅಂದರೆ, ನಮ್ಮ ದೇಹದಿಂದ ಹೊರಗಿಂದ ಬರುವಂಥ ಅನ್ವಾಂಟೆಡ್ ವೈರಸ್ಗಳಿರ್ತಾವೆ, ಅವುಗಳ ವಿರುದ್ಧ ಹೋರಾಡಲಿಕ್ಕೆ ನಮ್ಮ ದೇಹ ಯಾವಾಗಲೂ ಸನ್ನದ್ಧ ರೂಪದಲ್ಲಿ ಇರುತ್ತೆ. ಹಾಗಾಗಿ ಲಸಿಕೆಗಳನ್ನು ನೀಡ್ತಾರೆ ಅನ್ನುವಂಥದ್ದು ಒಂದು ಮಾತಿದೆ. ಉದಾಹರಣೆಗೆ ಕಾಲರಾ ರೋಗಕ್ಕೆ ಲಸಿಕೆಯನ್ನು ನೀಡ್ತಾರೆ, ಕ್ಷಯರೋಗಕ್ಕೆ ಲಸಿಕೆಯನ್ನು ನೀಡ್ತಾರೆ, ಸಿಡುಬು, ಹೈಪಟೈಟಿಸ್ ಪ್ರತಿರಕ್ಷಣೆ ಅಥವಾ ವ್ಯಾಕ್ಸಿನೇಷನ್ ಅಂತ ಕೂಡ ಕರಿತೀವಿ. ಇವುಗಳನ್ನು ಮೂಲಕ ವ್ಯಾಕ್ಸಿನೇಷನನ್ನು ಹಾಕೋದ್ರ ಮೂಲಕ ಈ ರೀತಿಯಾದ ರೋಗಗಳನ್ನು ತಡೆಗಟ್ಟಬಹುದು. ಎಡ್ವರ್ಡ್ ಜೆನ್ನರ್ ಎನ್ನುವಂಥವರು 1778ರಲ್ಲಿ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ. ಓಕೆ, ಈ ರೀತಿಯಾಗಿ ನಾವು ವ್ಯಾಕ್ಸಿನೇಷನ್ಗಳನ್ನು ಪಡಿತೀವಿ. ಓಕೆ, ಇದು ಲಸಿಕೆಯ ಒಂದು ಉಪಯೋಗ ಆಯಿತು. ನೆಕ್ಸ್ಟ್, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಯಾವ ರೀತಿಯಾಗಿ ಸೂಕ್ಷ್ಮಜೀವಿಗಳು ಕೆಲಸ ಮಾಡ್ತವೆ ಅಂತ ನೋಡೋದಾದರೆ, ಕೆಲವು ಬ್ಯಾಕ್ಟೀರಿಯಾಗಳು ಮಣ್ಣನ್ನು ಉತ್ಕರ್ಷಣೆಗೊಳಿಸಲು ಮತ್ತು ಅದನ್ನು ಫಲವತ್ತತೆಯನ್ನು ಹೆಚ್ಚಿಸಲು ವಾತಾವರಣದಿಂದ ನೈಟ್ರೋಜನನ್ನು ಸ್ಥಿರೀಕರಣಗೊಳಿಸ್ತವೆ. ಜೈವಿಕ ನೈಟ್ರೋಜನ್ ಸ್ಥಿರೀಕರಣ ನಡೆಸುವ ಜೀವಿಗಳು ಅಂತ ಹೇಳಿ ಕರಿತೀವಿ. ನೋಡಿ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ಇಲ್ಲಿ ನೈಟ್ರೋಜನ್ ಸ್ಥಿರೀಕರಣಗೊಳಿಸಲು ಕೆಲವು ಬ್ಯಾಕ್ಟೀರಿಯಾಗಳು, ಸೂಕ್ಷ್ಮಜೀವಿಗಳು ಇಲ್ಲಿ ಕೆಲಸ ಮಾಡುತ್ತವೆ. ಸೊ ನೀವು ಉದಾಹರಣೆಗೆ ಒಂದು ಶೇಂಗಾ ಅಥವಾ ಕಡಲೆ ಬೀಜದ ಬೇರುಗಳನ್ನು ನೋಡಿರ್ಬೋದು. ಆ ಕಡಲೆ ಬೀಜ ಅಥವಾ ಶೇಂಗಾದ ಬೇರುಗಳಲ್ಲಿ ನೀವು ಗಂಟು ದಿಂದ ಮಾಡಲ್ಪಟ್ಟ ಸಣ್ಣ ಸಣ್ಣ ಗಂಟುಗಳನ್ನು ನೀವು ಗಮನಿಸ್ಬೋದು. ಆ ಗಂಟಿನಲ್ಲಿ ಏನಿರುತ್ತೆ ಅಂದರೆ ರೈಬೋಸೋಮ್ ಎನ್ನುವಂಥ ಬ್ಯಾಕ್ಟೀರಿಯಾ ಇರುತ್ತೆ. ಆ ರೈಬೋಸೋಮ್ ಎನ್ನುವಂಥ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿ ಇರುವಂತಹ ನೈಟ್ರೋಜನನ್ನು ಹೀರಿಕೊಂಡು ನೈಟ್ರೋಜನ್ ಸ್ಥಿರೀಕರಣಗೊಳಿಸಿ ಅದನ್ನು ತನಗೆ ಉಪಯೋಗ ಮಾಡಿಕೊಂಡು ನೈಟ್ರೋಜನ್ ಸ್ಥಿರೀಕರಣವಾದ ನಂತರ ಅದು ಸಸ್ಯಕ್ಕೆ ಯೂಸ್ ಆಗಿ ಅಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಲು ಈ ಒಂದು ರೈಬೋಸೋಮ್ ಕೆಲಸ ಮಾಡುತ್ತೆ ಅಂತ ನಿಮಗೆ ಗೊತ್ತಿರಬೇಕು. ಈ ರೀತಿಯಾಗಿ ಮಣ್ಣಿನ ಫಲವತ್ತತೆ, ಮಣ್ಣಿನ ಸ್ಥಿರೀಕರಣ, ನೈಟ್ರೋಜನ್ ಸ್ಥಿರೀಕರಣಗೊಳಿಸಲು ಹಲವಾರು ಸೂಕ್ಷ್ಮಜೀವಿಗಳ ಉಪಯೋಗವಾಗುವಂಥದ್ದು. ಇಷ್ಟು ಇಲ್ಲಿ ಮಣ್ಣಿನ ಫಲವತ್ತತೆಗೂ ಕೂಡ ನಾವು ಇಲ್ಲಿ ಸೂಕ್ಷ್ಮಜೀವಿಗಳನ್ನು ಬಳಸ್ತೀವಿ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ, ಪರಿಸರವನ್ನು ಸ್ವಚ್ಛಗೊಳಿಸಲು ಕೂಡ ಸೂಕ್ಷ್ಮಜೀವಿಗಳು ಬೇಕು. ಯಾಕಪ್ಪ ಅಂದರೆ, ಕೊಳೆಯುತ್ತಿರುವಂತಹ ಸಸ್ಯಗಳು ಮತ್ತು ಕೆಲವೊಮ್ಮೆ ಬೃಹತ್ ಪ್ರಮಾಣದ ನಿರ್ಜೀವ ಸಾವಯವ ವಸ್ತುಗಳನ್ನು ಸೂಕ್ಷ್ಮಾಣುಜೀವಿಗಳು ವಿಘಟಿಸಿ ಸತ್ತ ಸಸ್ಯಗಳು ಅಥವಾ ಪ್ರಾಣಿಗಳು ಸಾವಯವ ತ್ಯಾಜ್ಯಗಳನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸುತ್ತವೆ. ಈಗ ಯಾವುದೇ ಒಂದು ಗಿಡದ ಎಲೆನೋ ಅಥವಾ ಮನುಷ್ಯರ ಸತ್ತ ದೇಹನೋ ಆಗಿರ್ಬೋದು, ಅವುಗಳನ್ನು ಕಾಂಪ್ಲೆಕ್ಸ್ ಆಗಿರುವಂಥ ಬಾಡಿಯನ್ನು ಅವು
ತಿಂದು ವಿಘಟಿಸಿ ಅವುಗಳನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸ್ತವೆ. ಇದರಿಂದ ಪರಿಸರವನ್ನು ಕೂಡ ಸ್ವಚ್ಛಗೊಳಿಸ್ತವೆ ಈ ಸೂಕ್ಷ್ಮಜೀವಿಗಳು ಅಂತ ಇಲ್ಲಿ ಉಪಯೋಗವಾಗುವಂಥದ್ದನ್ನು ನೋಡ್ತೀವಿ. ಸೊ ಇಷ್ಟು ನಮಗೆ ಬೇಕಾಗುವಂಥ ಸೂಕ್ಷ್ಮಜೀವಿಗಳು ನಮಗೆ ಯಾವ ರೀತಿಯಾಗಿ ಸ್ನೇಹಜೀವಿಯಾಗಿದ್ದಾವೆ ಅಂತ ನೋಡ್ಬೋದು. ಇನ್ನು ಮುಂದುವರೆದು ಹಾನಿಕಾರಕ ಸೂಕ್ಷ್ಮಜೀವಿಗಳು ಅವು ಯಾಕೆ ನಮಗೆ ಹಾನಿಕಾರಕ ಅಂತ ನೋಡೋದಾದರೆ, ಕೆಲವು ಸೂಕ್ಷ್ಮಜೀವಿಗಳು ಮನುಷ್ಯರಲ್ಲಿ, ಪ್ರಾಣಿ ಮತ್ತು ಸಸ್ಯಗಳಲ್ಲಿ ರೋಗಗಳನ್ನು ಉಂಟು ಮಾಡ್ತವೆ. ಇಂಥ ಸೂಕ್ಷ್ಮಜೀವಿಗಳನ್ನು ನಾವು ಪ್ಯಾಥೋಜಿನ್ ಅಂತ ಹೇಳಿ ಕರಿತೀವಿ, ಅಥವಾ ರೋಗಕಾರಕ ಜೀವಿಗಳು ಅಂತ ಹೇಳಿ ಕರಿತೀವಿ. ರೋಗಕಾರಕ ಜೀವಿಗಳು ಎಂದರೇನು ಅಂತ ಪ್ರಶ್ನೆ ಕೇಳ್ಬೋದು, ಅಥವಾ ಪ್ಯಾಥೋಜಿನ್ಸ್ ಎಂದರೇನು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಕೆಲವು ಸೂಕ್ಷ್ಮಜೀವಿಗಳು ಮನುಷ್ಯರಲ್ಲಿ, ಪ್ರಾಣಿ ಮತ್ತು ಸಸ್ಯಗಳಲ್ಲಿ ರೋಗಗಳನ್ನು ಉಂಟು ಮಾಡುವ ಸೂಕ್ಷ್ಮಜೀವಿಗಳನ್ನು ರೋಗಕಾರಕ ಜೀವಿಗಳು ಎಂದು ಕರೀತಾರೆ. ನೆಕ್ಸ್ಟು ಮಾನವರಲ್ಲಿ ರೋಗಕ್ಕೆ ಕಾರಣವಾಗುವಂಥ ಸೂಕ್ಷ್ಮಜೀವಿಗಳು ಯಾವುವು ಅಂತ ನೋಡ್ತಾ ಹೋಗೋಣ. ಸೋಂಕಿತ ನೋಡಿ, ಮಾನವರಲ್ಲಿ ರೋಗಕ್ಕೆ ಕಾರಣವಾಗುವಂಥ ಸೂಕ್ಷ್ಮಜೀವಿಗಳು ಯಾವುದು ಅಂತ ನೋಡುತ್ತಾ ಹೋದಾಗ, ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ ಅಥವಾ ನೀರು, ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ಹರಡುವ ಸೂಕ್ಷ್ಮಜೀವಿಗಳಿಗೆ ಕಾಯಿಲೆ ಸಂಪರ್ಕದಿಂದ ಹರಡುವ ರೋಗಗಳು ಅಂತ ಕೂಡ ಕರಿತೀವಿ. ಅಥವಾ ಸಾಂಕ್ರಾಮಿಕ ರೋಗಗಳು ಎಂದರೇನು ಅಂತ ಕೂಡ ಕೇಳ್ಬೋದು. ಸಾಂಕ್ರಾಮಿಕ ರೋಗ ಅಂತಂದರೆ ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ ಅಥವಾ ನೀರು, ಆಹಾರದ ಮೂಲಕ, ದೈಹಿಕ ಸಂಪರ್ಕದ ಮೂಲಕ ಹರಡುವ ಸೂಕ್ಷ್ಮ ಕಾಯಿಲೆಗಳಿಗೆ ನಾವು ಏನಂತ ಕರಿತೀವಪ್ಪ ಅಂದರೆ ಸಾಂಕ್ರಾಮಿಕ ರೋಗಗಳು ಅಂತ ಕರಿತೀವಿ. ಉದಾಹರಣೆಗೆ ಕಾಲರ, ಸಾಮಾನ್ಯ ಶೀತ, ಸಿತಾಳೆ ಸಿಡುಬು, ಕ್ಷಯರೋಗ ಇವುಗಳು ಏನಾಗಿದ್ದವಪ್ಪ ಅಂದರೆ ಸಾಂಕ್ರಾಮಿಕ ರೋಗಗಳು. ಸೊ ಇನ್ನು ಮುಂದೆ ಇಂಪಾರ್ಟೆಂಟ್ ಟರ್ಮ್ ಇದೆ, ಇದು ಏನಪ್ಪ ಅಂದರೆ ಮಲೇರಿಯಾ ಉಂಟು ಮಾಡುವ ರೋಗ. ಮಲೇರಿಯಾನ ಉಂಟು ಮಾಡುವಂಥ ಸೂಕ್ಷ್ಮಾಣುಜೀವಿ ಯಾವುದು ಅಂತ ಕೇಳ್ತಾರೆ. ಮಲೇರಿಯಾನ ಉಂಟು ಮಾಡುವಂಥ ಸೂಕ್ಷ್ಮಾಣುಜೀವಿ ಯಾವುದಪ್ಪ ಅಂದರೆ ಇದು ಪ್ಲಾಸ್ಮೋಡಿಯಂ ಎನ್ನುವಂಥದ್ದು. ಪ್ಲಾಸ್ಮೋಡಿಯಂ ಒಯ್ಯುವ ಅನಾಫೆಲಿಸ್ ಎಂಬ ಹೆಣ್ಣು ಸೊಳ್ಳೆಯಿಂದ ಇದು ವಾಹಕವಾಗಿದೆ. ಏನಪ್ಪ ಇದು, ಏನು ಹೇಳ್ತಾ ಇದ್ದೀರಾ ಅಂತ ಅನ್ಕೋತೀರಾ? ಮಲೇರಿಯಾನ ಉಂಟು ಮಾಡುವಂಥ ಸೂಕ್ಷ್ಮಜೀವಿ ಯಾವುದಪ್ಪ ಅಂದರೆ ಪ್ಲಾಸ್ಮೋಡಿಯಂ ಎನ್ನುವಂಥದ್ದು ಅನಾಫೆಲಿಸ್ ಎಂಬ ಹೆಣ್ಣು ಸೊಳ್ಳೆಯ ಮೂಲಕ ಅದು ಮನುಷ್ಯರಿಗೆ ಮಲೇರಿಯಾನ ತರುವಂಥದ್ದು. ಅನಾಫೆಲಿಸ್ ಎನ್ನುವಂಥ ಬ್ಯಾಕ್ಟೀರಿಯಾ ಹೆಣ್ಣು ಸೊಳ್ಳೆಯಿಂದ ಪ್ಲಾಸ್ಮೋಡಿಯಂ ಎನ್ನುವಂಥ ಸೂಕ್ಷ್ಮಜೀವಿ ಮನುಷ್ಯರ ದೇಹದೊಳಗೆ ವರ್ಗಾವಣೆಯಾದಾಗ ಈ ರೀತಿಯಾಗಿ ಮಲೇರಿಯಾ ರೋಗ ಕಂಡುಬರುತ್ತದೆ. ನೆಕ್ಸ್ಟ್, ಹೆಣ್ಣು ಈಡಿಸ್ ಸೊಳ್ಳೆ ಎನ್ನುವಂಥದ್ದು ಡೆಂಗ್ಯೂ ವೈರಸ್ನ ವಾಹಕವಾಗಿದೆ. ಡೆಂಗ್ಯೂ ಎನ್ನುವಂಥ ವೈರಸ್ನ ವಾಹಕ ಯಾವುದಪ್ಪ ಅಂದರೆ ಹೆಣ್ಣು ಈಡಿಸ್ ಸೊಳ್ಳೆ ಎನ್ನುವಂಥದ್ದು. ಸೊ ಇದು ವೈರಸ್ಸಿಂದ ಬರುವಂತಹ ರೋಗವಾಗಿದೆ. ಅದನ್ನು ತರುವಂಥ ವಾಹಕ ಯಾವುದಪ್ಪ ಅಂದರೆ ಸೊಳ್ಳೆಯಾಗಿರುತ್ತೆ. ಇಷ್ಟು ಗೊತ್ತಿರಬೇಕು. ಪ್ರಾಣಿಗಳಲ್ಲಿ ರೋಗ ಉಂಟು ಮಾಡುವಂಥ ಸೂಕ್ಷ್ಮಜೀವಿಗಳು ಯಾವುದು ಅಂತ ನೋಡ್ತಾ ಹೋಗೋಣ. ಆಂಥ್ರಾಕ್ಸ್ ಎನ್ನುವಂಥದ್ದು ಬರುತ್ತೆ. ಇದು ಜಾನುವಾರುಗಳಿಗೆ ತಗುಲುವ ಭಯಾನಕ ರೋಗ. ಇದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಆಂಥ್ರಾಕ್ಸ್ ರೋಗ ಈ ಕೆಳಗಳಿಂದ ಬರುತ್ತೆ: ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ, ಪ್ರೋಟೋಜೋವಾ. ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಆದ್ದರಿಂದ ತುಂಬಾ ಇಂಪಾರ್ಟೆಂಟು. ಆಂಥ್ರಾಕ್ಸ್ ಎನ್ನುವಂಥದ್ದು ಇದು ಬ್ಯಾಕ್ಟೀರಿಯಾದಿಂದ ಬರುವಂಥ ರೋಗ ಆಗಿದೆ. ಇದು ಜಾನುವಾರುಗಳಿಗೆ ಬರುವಂಥದ್ದು. ನೆಕ್ಸ್ಟು, ಸಸ್ಯಗಳಲ್ಲಿ ಕಂಡುಬರುವಂಥ ರೋಗ ಯಾವುವು ಅಂತ ನೋಡ್ತಾ ಹೋಗೋಣ. ಸಿಟ್ರಸ್ ಕ್ಯಾಂಕರ್ ಎನ್ನುವಂಥದ್ದು ಇದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಇದು ಗಾಳಿಯ ಮೂಲಕ ಹರಡುತ್ತೆ. ಗೋಧಿಯ ತುಕ್ಕು ರೋಗ ಅಂತ ಕರಿತೀವಿ. ಇದು ಶಿಲೀಂಧ್ರದಿಂದ ಬರುತ್ತೆ. ಇದು ಗಾಳಿಯಿಂದ ಆಗಿರ್ಬೋದು ಅಥವಾ ಬೀಜಗಳಿಂದ ಕೂಡ ಬಂದಿರ್ಬೋದು. ಬೆಂಡೆ ಗಿಡದ ಹಳದಿ ನಾಳ ಎನ್ನುವಂಥದ್ದು ರೋಗ. ಇದು ಮೊಸೈಕ್ ರೋಗ ಅಂತೇಳಿ ಕರೀತಾರೆ. ಇದು ವೈರಸ್ನಿಂದ ಬರುತ್ತೆ. ಇದು ಕೀಟಗಳಿಂದ ಇದು ವೈರಸ್ ವರ್ಗಾವಣೆ ಆಗುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಸೂಕ್ಷ್ಮಾಣುಜೀವಿಗಳು ಹಲವಾರು ರೀತಿಯಾದ ಉಪಯೋಗ ಕೂಡ ಇದೆ, ಹಲವಾರು ರೀತಿಯಾದ ಒಂದು ಅನಾನುಕೂಲ ಕೂಡ ಇದೆ. ಹಾಗಾದರೆ ನಾವು ಆಹಾರದ ಸಂರಕ್ಷಣೆಯನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕು? ಈ ಸೂಕ್ಷ್ಮಾಣುಜೀವಿಗಳು ಆಹಾರ, ನೀರು, ಗಾಳಿಯಿಂದ ಬರೋದಾದರೆ
ನಾವು ಯಾವ ರೀತಿಯಾಗಿ ಆಹಾರವನ್ನು ಸಂರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಸಾಯನಿಕ ವಿಧಾನದಲ್ಲಿ ಯಾವೆಲ್ಲ ಪ್ರಿಕಾಷನ್ಸನ್ನು ನಾವು ತಗೋಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ರಾಸಾಯನಿಕ ವಿಧಾನ ಅಂದರೆ ಏನು ಅಂತ ನೋಡೋಣ. ಉಪ್ಪು ಮತ್ತು ಖಾದ್ಯ ತೈಲಗಳು ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಸಾಮಾನ್ಯವಾಗಿ ಬಳಸುವಂಥ ರಾಸಾಯನಿಕ, ಅವುಗಳನ್ನು ಸಂರಕ್ಷಕಗಳು ಎಂದು ಕರೆಯುತ್ತೇವೆ. ಉದಾಹರಣೆ ಇದೆ, ರಾಸಾಯನಿಕ ವಿಧಾನವನ್ನು ವಿವರಿಸಿ ಅಂತ ಕೂಡ ಕೇಳ್ಬೋದು. ಸಂರಕ್ಷಕಗಳು ಎಂದರೇನು, ಉದಾಹರಣೆಯನ್ನು ತಿಳಿಸಿ ಅಂತ ಕೂಡ ಹೇಳ್ಬೋದು. ಆಹಾರದ ಸಂರಕ್ಷಣೆಗೆ ಬಳಸುವಂತಹ ಅಂತ ಕೇಳ್ಬೋದು. ಇಲ್ಲಿ ಉಪ್ಪು ಮತ್ತು ಖಾದ್ಯ ತೈಲಗಳನ್ನು ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಸಾಮಾನ್ಯವಾಗಿ ಬಳಸುವಂಥವುಗಳಾಗಿವೆ. ಇವುಗಳನ್ನು ಸಂರಕ್ಷಕಗಳು ಅಂತ ಹೇಳಿ ಕರಿತೀವಿ. ಸೋಡಿಯಂ ಬೆಂಜೋಯೇಟ್ ಮತ್ತು ಸೋಡಿಯಂ ಮೆಟಾ ಸಲ್ಫೇಟ್ಗಳು ಜಾಮ್ ಮತ್ತು ಹಣ್ಣಿನ ರಸ ಹಾಳಾಗುವುದನ್ನು ತಡೆಗಟ್ಟುತ್ತವೆ. ಜಾಮ್ ಮತ್ತು ಹಣ್ಣಿನ ರಸವನ್ನು ಕೆಡದಂತೆ ತಡೆಯಲು ಬಳಸುವಂಥ ರಾಸಾಯನಿಕ ಯಾವುದು ಅಂದಾಗ ಸೋಡಿಯಂ ಬೆಂಜೋಯೇಟ್ ಮತ್ತು ಸೋಡಿಯಂ ಬೈಸಲ್ಫೇಟ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್, ಹಣ್ಣು ಮತ್ತು ಜಾಮ್ನ ರಸ ಹಾಳಾಗುವುದನ್ನು ತಡೆಯಲಿಕ್ಕೆ ಸೋಡಿಯಂ ಬೆಂಜೋಯೇಟ್ ಮತ್ತು ಸೋಡಿಯಂ ಮೆಟಾ ಸಲ್ಫೇಟ್ಗಳನ್ನು ಬಳಸ್ತಾರೆ ಅಂತ ಗೊತ್ತಾಯಿತು. ಈಗ ಮಾಂಸ ಮತ್ತು ಮೀನಿನ ಶ್ರೇಷ್ಠ ಉಪ್ಪಿನಿಂದ ಸಂಸ್ಕರಿಸಲಾಗುತ್ತದೆ. ಜಾಮ್ ಮತ್ತು ಜೆಲ್ಲಿ ಹಣ್ಣಿನ ರಸಗಳು ಸಕ್ಕರೆಯಿಂದ ಕೂಡ ಸಂರಕ್ಷಿಸಲ್ಪಡುತ್ತವೆ. ಎಣ್ಣೆ ವಿನೆಗರ್ಗಳ ಬಳಕೆಯು ತರಕಾರಿಗಳ, ಹಣ್ಣುಗಳು ಮತ್ತು ಮೀನು ಮಾಂಸಗಳನ್ನು ಸಾಮಾನ್ಯವಾಗಿ ಸಂರಕ್ಷಿಸಬಹುದು. ಇನ್ನೊಂದು ಇಂಪಾರ್ಟೆಂಟ್ ಮೆಥಡ್ ಇದೆ, ತಂಪು ಮತ್ತು ಶಾಖ ವಿಧಾನ ಅಂತ. ಇದು ತುಂಬಾ ಇಂಪಾರ್ಟೆಂಟು. ಪಾಶ್ಚರೀಕರಣ ಎಂದರೇನು ಪ್ರಶ್ನೆಯನ್ನು ಕೇಳ್ತಾರೆ. ಹಾಲನ್ನು 72 ಡಿಗ್ರೀಸ್ ಮತ್ತು 15ರಿಂದ 30 ನಿಮಿಷಗಳ ಕಾಲ ಕಾಯಿಸಲಾಗುತ್ತದೆ. ತಕ್ಷಣ ತಂಪುಗೊಳಿಸಿ ಶೇಖರಿಸಲಾಗುತ್ತದೆ. ಈ ಒಂದು ವಿಧಾನವನ್ನು ಪಾಶ್ಚರೀಕರಣ ಎಂದು ಕರೆಯಲಾಗುತ್ತದೆ. ಇದನ್ನು ಮೊದಲೇ ಬಾರಿಗೆ ಕಂಡುಹಿಡಿದಂಥವರು ಲೂಯಿ ಪ್ಯಾಶ್ಚರ್. ಹಾಗಾಗಿ ಇವರ ಹೆಸರನ್ನೇ ಇದಕ್ಕೆ ಇಡಲಾಗಿದೆ. ಸೊ ಲೂಯಿ ಪ್ಯಾಶ್ಚರೀಕರಣ ಎಂದರೇನು ಅಂತ ನೋಡೋದಾದರೆ, ಹಾಲನ್ನು 70 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕಾಯಿಸಿ 15ರಿಂದ 30 ನಿಮಿಷಗಳ ಕಾಲ ಕಾಯಿಸಿ ಅವುಗಳನ್ನು ತಕ್ಷಣ ತಂಪುಗೊಳಿಸಿ ಶೇಖರಿಸಲಾಗುವಂಥ ಪ್ರಕ್ರಿಯೆಗೆ ಪಾಶ್ಚರೀಕರಣ ಎಂದು ಕರೆಯಲಾಗುತ್ತದೆ. ಪಾಶ್ಚರೀಕರಣವನ್ನು ತಿಳ್ಕೊಂಡ್ರೆ ಈಗ ನೈಟ್ರೋಜನ್ ಸ್ಥಿರೀಕರಣ ಎಂದರೇನು ಅಂತ ತಿಳ್ಕೊತ ಹೋಗೋಣ. ನೈಟ್ರೋಜನ್ ಸ್ಥಿರೀಕರಣ ಎಂದರೆ ರೈಬೋಸೋಮ್ ಬ್ಯಾಕ್ಟೀರಿಯಾವು ಲೆಗ್ಯುಮಿನಸ್ ಜಾತಿಗೆ ಸೇರಿರುವಂಥ ಸಸ್ಯಗಳೇನಿದ್ದಾವೆ, ಆ ಒಂದು ಜಾತಿಗೆ ಸೇರಿದ ಸಸ್ಯಗಳು ರೈಬೋಸೋಮ್ನೊಂದಿಗೆ ಸಹಜೀವನ ಸಂಬಂಧವನ್ನು ಹೊಂದಿರ್ತವೆ. ಇದರಿಂದ ಸಸ್ಯಗಳಿಗೆ ಏನಾಗುತ್ತೆ ಅಂದರೆ ನೈಟ್ರೋಜನ್ ದೊರೆಯುತ್ತೆ. ಕೆಲವೊಮ್ಮೆ ಸಸ್ಯಗಳಿಗೆ ಮೋಡಗಳಿಂದ ಮಿಂಚುಗಳು ಉಂಟಾಗಿ ನೈಟ್ರೋಜನ್ ದೊರೆಯುತ್ತದೆ. ಇದನ್ನು ನೈಟ್ರೋಜನ್ ಸ್ಥಿರೀಕರಣ ಅಂತೇಳಿ ಕರಿತೀವಿ. ನೈಟ್ರೋಜನ್ ಸ್ಥಿರೀಕರಣ ಎಂದರೇನು ಅಂತ ಕೂಡ ಕೇಳ್ಬೋದು. ನೆಕ್ಸ್ಟ್, ನೈಟ್ರೋಜನ್ ಚಕ್ರ. ಇದು ನಮ್ಮ ವಾತಾವರಣದಲ್ಲಿ 78% ನೈಟ್ರೋಜನನ್ನು ಹೊಂದಿದೆ. ವಾತಾವರಣದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥ ಅನಿಲ ಯಾವುದು ಅಂತಂದಾಗ ನೈಟ್ರೋಜನ್ ಅಂತ ಕೂಡ ನಾವು ಹೇಳ್ತೀವಿ. ಇದು 78% ಇರುತ್ತೆ. ವಾತಾವರಣದಲ್ಲಿ ನೈಟ್ರೋಜನನ್ನು ಸಸ್ಯ ಮತ್ತು ಪ್ರಾಣಿಗಳು ನೇರವಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ವಾತಾವರಣದಲ್ಲಿರುವ ನೈಟ್ರೋಜನನ್ನು ಮಣ್ಣಿನಲ್ಲಿರುವ ಕೆಲವು ನಿರ್ದಿಷ್ಟ ಬ್ಯಾಕ್ಟೀರಿಯಾಗಳು, ನೀಲಿ ಹಸಿರು ಶೈವಾಲಗಳು ವಾತಾವರಣದಲ್ಲಿರುವ ನೈಟ್ರೋಜನನ್ನು ಸ್ಥಿರೀಕರಣಗೊಳಿಸಿ ನೈಟ್ರೋಜನನ್ನು ಸಂಯುಕ್ತಗಳಾಗಿ ಪರಿವರ್ತಿಸುತ್ತವೆ. ಆದ್ದರಿಂದ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಮಣ್ಣಿನಲ್ಲಿರುವಂಥ ಕೆಲವೊಂದು ಬ್ಯಾಕ್ಟೀರಿಯಾಗಳು ಸಹಾಯವನ್ನು ಮಾಡುತ್ತವೆ. ನಮಗೆ ಒಂದು ಮಾಹಿತಿ ಗೊತ್ತಿರಬೇಕು, ನಮ್ಮ ಪರಿಸರದಲ್ಲಿ, ನಮ್ಮ ಒಂದು ವಾತಾವರಣದಲ್ಲಿ ನೈಟ್ರೋಜನ್ ಪ್ರಮಾಣ ಯಾವಾಗಲೂ ಏನಾಗಿರುತ್ತೆ, ಸ್ಥಿರವಾಗಿರುತ್ತೆ. ಆದರೆ ಸಾಮಾನ್ಯವಾಗಿ ಹೇಳ್ತಾರೆ ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ ನೈಟ್ರೋಜನು, ಈ ರೀತಿಯಾಗಿ ಹೇಳಲ್ಪಡುತ್ತೆ. ಆದರೆ ನಮ್ಮ ವಾತಾವರಣದಲ್ಲಿ ನೈಟ್ರೋಜನ್ ಯಾವಾಗಲೂ ಸ್ಥಿರವಾಗಿರುತ್ತೆ. ಅದು ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ನೈಟ್ರೋಜನ್ ನಮ್ಮ ವಾತಾವರಣದಲ್ಲಿ ಸ್ಥಿರವಾಗಿರುತ್ತೆ ಅಂತ ನೋಡ್ತಾ ಹೋದಾಗ, ವಾತಾವರಣದಲ್ಲಿರುವಂಥ ನೈಟ್ರೋಜನ್ ಏನಿದೆ ಇದು ನೈಟ್ರೋಜನ್ ರೂಪದಲ್ಲಿ ಇರುತ್ತೆ. ಮಳೆಗಾಲ ಉಂಟಾದಾಗ ಏನು ಮಿಂಚು ಉಂಟಾಗುತ್ತೆ, ಅಲ್ಲಿ ಮಿಂಚುವಿಕೆಯಿಂದ ನೈಟ್ರೋಜನ್ ಸ್ಥಿರೀಕರಣ ಉಂಟಾಗಿ ಅದು ಮಣ್ಣಿನಲ್ಲಿ ನೈಟ್ರೋಜನ್ ಅನ್ನು ಹೆಚ್ಚಿಸುವಂತೆ ಮಾಡುತ್ತೆ. ಆವಾಗ ಮಣ್ಣಿನಲ್ಲಿರುವಂಥ ನೈಟ್ರೋಜನ್ ಸಂಯುಕ್ತಗಳೇನಾಗುತ್ತವೆ, ಸಸ್ಯಗಳು ಹೀರ್ಕೋತವೆ. ಸಸ್ಯಗಳು ಹೀರ್ಕೊಂಡು ಪ್ರಾಣಿಗಳು ಆ ಸಸ್ಯಗಳನ್ನು ತಿಂದಾಗ
ಅವು ವಿಸರ್ಜನೆ ಮೂಲಕ ಅಥವಾ ಜೀವಿಯು ಸತ್ತಾಗ ಅದು ನೈಟ್ರೋಜನ್ಯುಕ್ತ ತ್ಯಾಜ್ಯಗಳು ಅಗೇನ್ ಮಣ್ಣಿಗೆ ಬಂದು ಸೇರುತ್ತೆ. ಇದು ನೈಟ್ರೋಜನ್ ಚಕ್ರ. ಇನ್ನೊಂದು ರೀತಿಯಲ್ಲಿದೆ, ಇದು ನೈಟ್ರೋಜನ್ ಸ್ಥಿರೀಕರಣಗೊಳಿಸುವ ಬ್ಯಾಕ್ಟೀರಿಯಾಗಳೇನಿರ್ತವೆ ವಾತಾವರಣದಲ್ಲಿರುವಂಥ ನೈಟ್ರೋಜನನ್ನು ಹೀರಿಕೊಂಡು ಅವು ನೈಟ್ರೋಜನ್ ಸ್ಥಿರೀಕರಣಗೊಳಿಸಿ ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತನೆಯನ್ನು ಮಾಡುತ್ತವೆ. ನೈಟ್ರೋಜನ್ ಸಂಯುಕ್ತಗಳಾಗಿ ಮಾಡಿದಾಗ ಅದು ಮಣ್ಣಿನೊಂದಿಗೆ ಸೇರಿ ಆ ಮಣ್ಣಿನಲ್ಲಿರುವಂಥ ಫಲವತ್ತತೆಯನ್ನು ಸಸ್ಯಗಳು ಹೀರಿಕೊಂಡು ಬ್ಯಾಕ್ಟೀರಿಯಾಗಳಿಂದ ನೈಟ್ರೋಜನ್ ಸಂಯುಕ್ತಗಳು ನೈಟ್ರೋಜನ್ ಆಗಿ ಅಗೇನ್ ಇದು ಅನಿಲವಾಗಿ ಪರಿವರ್ತನೆ ಆಗಿ ಮತ್ತೆ ವಾತಾವರಣಕ್ಕೆ ಸೇರುತ್ತೆ. ವಾತಾವರಣದಲ್ಲಿ ಎಷ್ಟು ಪ್ರಮಾಣ ನೈಟ್ರೋಜನ್ ಇದೆ ಅಗೇನ್ ಅದು ಏನಾಗುತ್ತೆ, ಈ ರೀತಿ ಸೈಕಲ್ ಆಗಿ ಮತ್ತೆ ವಾತಾವರಣಕ್ಕೆ ಸೇರೋದ್ರಿಂದ ನೈಟ್ರೋಜನ್ ಪ್ರಮಾಣ ವಾತಾವರಣದಲ್ಲಿ ಯಾವಾಗಲೂ ಏನಾಗಿರುತ್ತೆ, ಸ್ಥಿರವಾಗಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇಲ್ಲಿಗೆ ಚಾಪ್ಟರ್ ಮುಗಿತು. ಪ್ರಶ್ನೋತ್ತರಗಳನ್ನು ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ನೇರವಾಗಿ ಎಕ್ಸಸೈಸ್ ಕ್ವಶನ್ಗಳನ್ನು ಎಕ್ಸಾಮ್ನಲ್ಲಿ ಕೇಳೋದ್ರಿಂದ ಇವುಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಬಿಟ್ಟ ಸ್ಥಳವನ್ನು ಸೂಕ್ತವಾದ ಉತ್ತರದಿಂದ ಭರ್ತಿ ಮಾಡಿ ಅಂತ ಇದೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ, ಸೂಕ್ಷ್ಮ ಜೀವಿಗಳನ್ನು ಡ್ಯಾಶ್ ಉಪಕರಣದ ಸಹಾಯದಿಂದ ನೋಡಬಹುದು. ಸೂಕ್ಷ್ಮ ದರ್ಶಕ ಎನ್ನುವಂಥದ್ದು ಸರಿಯಾದ ಉತ್ತರ. ಸೂಕ್ಷ್ಮ ದರ್ಶಕ ಅಂತ ನಾವು ನೋಡ್ಬೋದು. ಸೂಕ್ಷ್ಮ ದರ್ಶಕದಿಂದ ಸೂಕ್ಷ್ಮ ಜೀವಿಗಳನ್ನು ನೋಡ್ಬೋದು. ಎರಡನೇ ಉತ್ತರ ಪ್ರಶ್ನೆ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಶೈವಾಲಗಳು ಗಾಳಿಯಿಂದ ನೇರವಾಗಿ ಡ್ಯಾಶನ್ನು ಸ್ಥಿರೀಕರಣಗೊಳಿಸುತ್ತವೆ, ನೈಟ್ರೋಜನನ್ನು ಸ್ಥಿರೀಕರಣಗೊಳಿಸುತ್ತವೆ. ಮೂರನೇದು, ಆಲ್ಕೋಹಾಲನ್ನು ಡ್ಯಾಶ್ ಸೂಕ್ಷ್ಮಜೀವಿ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ. ಆಲ್ಕೋಹಾಲನ್ನು ಬ್ಯಾಕ್ಟೀರಿಯಾ ಎಂಬ ಸೂಕ್ಷ್ಮಜೀವಿಯಿಂದ ಅಥವಾ ಈಸ್ಟಿಂದ ಇದನ್ನು ತಯಾರಿಸಲಾಗುತ್ತದೆ. ಕಾಲರಾ ರೋಗವು ಡ್ಯಾಶ್ರಿಂದ ಉಂಟಾಗುತ್ತದೆ. ಓಕೆ, ನಾವಿಲ್ಲಿ ಮುಖ್ಯವಾಗಿ ಕೆಲವೊಂದು ರೋಗಗಳು ಯಾವ ರೀತಿಯಾಗಿ ಹರಡುತ್ತವೆ ಎಂಬುದನ್ನು ಡೀಟೇಲಾಗಿ ನೆನಪಿಟ್ಕೋಬೇಕು. ಇಲ್ಲಿ ಕಾಲರಾ ಕೇಳಿರುವ ಹಾಗೆ ಬೇರೆ ರೋಗದ ಹರಡುವಿಕೆಯನ್ನು ಕೂಡ ಕೇಳಬಹುದು. ಹಾಗಾಗಿ ಕ್ಷಯರೋಗ ನೋಡಿ, ಕ್ಷಯರೋಗ ಇದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಕ್ಷಯರೋಗ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಯಾವುದರ ಮೂಲಕ? ಗಾಳಿಯ ಮೂಲಕ. ದಡಾರ್ ಎನ್ನುವಂಥದ್ದು ವೈರಸ್, ಸಿತಾಳೆ ಸಿಡುಬು ವೈರಸ್, ಪೋಲಿಯೋ ವೈರಸ್, ಇವೆಲ್ಲವೂ ಕೂಡ ಗಾಳಿಯಿಂದ ಹರಡುವಂಥ ರೋಗಗಳು. ಪ್ರಶ್ನೆ ಮತ್ತೆ ಈ ರೀತಿಯಾಗಿ ಕೂಡ ಕೇಳ್ಬೋದು, ಗಾಳಿಯಿಂದ ಹರಡುವ ರೋಗದ ಹೆಸರು ಯಾವುದು ಅಂತ ಕೂಡ ಕೇಳ್ಬೋದು, ಅಥವಾ ಗಾಳಿಯಿಂದ ಹರಡದೇ ಇರುವಂಥ ರೋಗದ ಹೆಸರು ಏನು ಅಂತ ಕೂಡ ಕೇಳ್ಬೋದು. ನೆಕ್ಸ್ಟ್ ಏನಪ್ಪ ಅಂದರೆ ಕಾಲರಾ ಎನ್ನುವಂಥದ್ದು ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು. ಕಾಲರಾವು ಬ್ಯಾಕ್ಟೀರಿಯಾದಿಂದ ಬರುತ್ತದೆ. ವಿಷಮ ಶೀತ ಜ್ವರ ಕೂಡ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಇವು ಹರಡುವಂಥ ಮಾರ್ಗ ಯಾವುದಪ್ಪ ಅಂದರೆ ನೀರಿನಿಂದ ಬರುವಂಥದ್ದು. ನೆಕ್ಸ್ಟ್ ಹೆಪಟೈಟಿಸ್ ಎ ಎನ್ನುವಂಥದ್ದು ಕೂಡ ವೈರಸ್ನಿಂದ ಬರುತ್ತೆ. ಇದು ನೀರಿನ ಮೂಲಕ ಹರಡುವಂಥದ್ದು. ಮಲೇರಿಯಾ ಪ್ರೋಟೋಜೋವಾದಿಂದ ಬರುತ್ತೆ. ಆ ಮಲೇರಿಯಾನ ಉಂಟು ಮಾಡುವಂಥ ಪ್ರೋಟೋಜೋ ಯಾವುದಪ್ಪ ಅಂದರೆ ಅದು ಇಡಿಸ್ ಎನ್ನುವಂಥ ಸೊಳ್ಳೆಯ ಮೂಲಕ ಈ ಪ್ರೋಟೋಜೋವಾ ನಮ್ಮ ದೇಹದೊಳಗೆ ಎಂಟರ್ ಆದಾಗ ಮಲೇರಿಯಾ ರೋಗ ಕಂಡು ಬರುವಂಥದ್ದು. ಮಲೇರಿಯಾ ಉಂಟಾಗುವಂಥದ್ದು ಬ್ಯಾಕ್ಟೀರಿಯಾನೂ ಅಲ್ಲ, ವೈರಸ್ಸು ಅಲ್ಲ, ಮಲೇರಿಯಾ ಉಂಟಾಗುವಂಥದ್ದು ಪ್ರೋಟೋಜೋವಾದಿಂದ. ಇಷ್ಟು ಮಾಹಿತಿಯನ್ನು ನೀವು ನೆನ್ಪಿಟ್ಕೋಬೇಕು. ಯಾವುದೇ ರೋಗದ ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ಸನ್ನು ಕೂಡ ಈ ರೀತಿಯಾಗಿ ಕೇಳ್ಬೋದು. ಹಾಗಾಗಿ ಇದು ಒಂದು ಚಾರ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ, ಅವುಗಳನ್ನು ನೋಡಿ. ಇದರ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸಲಾಗುತ್ತದೆ. ಅದು ಆಲ್ಕೋಹಾಲ್ ಸರಿಯಾದ ಉತ್ತರ. ಈ ಕೆಳಗಿನದು ಪ್ರತಿಜೈವಕವಾಗಿದೆ. ಅದು ಯಾವುದಪ್ಪ ಅಂದರೆ ಸ್ಕ್ರೆಪ್ಟೊಮೈಸಿನ್ ಎನ್ನುವಂಥದ್ದು. ಓಕೆ, ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಆಪ್ಷನ್ ಸಿ ಏನಿದೆ ಅಂತ ನೋಡ್ತಾ ಹೋಗೋಣ. ಆಪ್ಷನ್ ಸಿ, ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋಜೋವಾಗಳ ವಾಹಕ ಯಾವುದು ಎನ್ನುವಂಥದ್ದಿದೆ. ಇದು ಅನಾಫೆಲಿಸ್ ಎನ್ನುವಂತಹ ಸೊಳ್ಳೆಯ ಮೂಲಕ ಬರುವಂಥದ್ದು. ಮಲೇರಿಯಾಗೆ ಹರಡುವಂಥ ವಾಹಕ ಯಾವುದಪ್ಪ ಅಂದರೆ ಇದು ಅನಾಫೆಲಿಸ್ ಎನ್ನುವಂಥ ಸೊಳ್ಳೆಯ ಮೂಲಕ ದೇಹದ ಒಳಗೆ ಬರುತ್ತೆ. ಡಿ ಕ್ವಶನ್ ನೋಡಿ, ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಯಾವುದು ಅಂತ ಇದೆ. ಅದು ಇಲ್ಲಿ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂದರೆ ನೊಣ ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇದು ಸಾಮಾನ್ಯವಾಗಿ ನೊಣಗಳು ಸೋಂಕಿತ ವ್ಯಕ್ತಿಯಿಂದ ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳನ್ನ ತೆಗೆದುಕೊಂಡು ಆಹಾರದ ಮೇಲೆ ಕೂತಾಗ ಆಹಾರದ ಮೂಲಕ
ನಮ್ಮ ದೇಹದೊಳಗೆ ಎಂಟ್ರ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಸೊಳ್ಳೆಗಳನ್ನು ನಾವು ಸಂಪರ್ಕ ರೋಗವನ್ನು ಹರಡುವಂಥ ವಾಹಕ ಅಂತ ಕೂಡ ಕರಿಬೋದು. ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ರುಬ್ಬುವುದು ಈ ಕಾರಣದಿಂದ ಈಸ್ಟ್ ಕೋಶಗಳ ಬೆಳವಣಿಗೆಗಾಗಿ. ಸೊ ಇಡ್ಲಿ ಮತ್ತು ಹಿಟ್ಟು ರುಬ್ಬೋದು ಯಾಕಪ್ಪ ಅಂದರೆ ಈಸ್ಟ್ ಕೋಶಗಳ ಬೆಳವಣಿಗೆಗೆ ಇದನ್ನು ಸಹಾಯಕವಾಗಿ ಬಳಸಲಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಏನಂತ ನೋಡೋಣ. ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ ಅಂದರೆ ಅದು ಹುದುಗುವಿಕೆ ಅಂತ ಹೇಳಿ ಸರಿಯಾದ ಉತ್ತರ. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಥವಾ ಹೊಂದಿಸಿ ಬರೆಯಿರಿ ಅನ್ನೋದನ್ನು ನೋಡ್ತಾ ಹೋಗೋಣ. ಸರಿಯಾದ ಉತ್ತರಗಳನ್ನು ಹೊಂದಿಸ್ತಾ ಹೋಗೋಣ. ಮೊದಲನೇದಾಗಿ ನಮಗೆ ಗೊತ್ತಿರುವಂಥದ್ದನ್ನು ಹಾಕೋಬೇಕು, ಗೊತ್ತಿಲ್ಲದೆ ಇರೋದನ್ನು ನಂತರ ಹಾಕೋಬೇಕು. ಸೊ ಇವುಗಳು ಯಾವ ರೀತಿಯಾಗಿ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಮೊದಲನೇದಾಗಿ ರೈಬೋಸೋಮ್ ನೋಡೋಣ. ನಮಗೆ ಅತಿಯಾಗಿ ಗೊತ್ತಿರುವಂಥದ್ದು ರೈಬೋಸೋಮ್. ಇದು ನೈಟ್ರೋಜನ್ ಸ್ಥಿರೀಕರಣ ಮಾಡಲಿಕ್ಕೆ ಬಳಸ್ತಾರೆ. ನೈಟ್ರೋಜನ್. ಲ್ಯಾಕ್ಟೋಬೆಸಿಲಸ್ ಎನ್ನುವಂಥದ್ದು ಮೊಸರು ಉಂಟಾಗಲಿಕ್ಕೆ. ಈಸ್ಟ್ ಎನ್ನುವಂಥದ್ದು ಇದು ಬ್ರೆಡ್ ತಯಾರಿಕೆಯಲ್ಲಿ ಬಳಸ್ತಾರೆ. ಪ್ರೋಟೋಜೋವಾ ಎನ್ನುವಂಥದ್ದು ಮಲೇರಿಯಾಗೆ ಕಾರಣವಾಗಿದೆ. ವೈರಸ್ ಎನ್ನುವಂಥದ್ದು ಅನ್ನು ನಾವು ಇಲ್ಲಿ ಬ್ಯಾಕ್ಟೀರಿಯಾಗಳನ್ನು ಆ್ಯಂಟಿಬಯೋಟಿಕ್ ಆಗಿ ಬಳಸ್ತಾರೆ. ಹಾಗಾಗಿ ಪ್ರತಿಜೈವಿಕ ಅಂತ ಹೇಳಿ ಕರಿಬೋದು. ವೈರಸ್ ಎನ್ನುವುದು ಏಡ್ಸ್ಗೆ ಕಾರಣವಾಗಿದೆ. ಈ ರೀತಿಯಾಗಿ ಸರಿಯಾದ ಹೊಂದಾಣಿಕೆಯನ್ನು ಮಾಡ್ಕೋಬೋದು. ನೆಕ್ಸ್ಟ್ ಪ್ರಶ್ನೆಗಳೇನಿದ್ದಾವೆ ಅಂತ ನೋಡ್ಕೊತ ಹೋಗೋಣ. ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿಂದ ನೋಡಬಹುದೇ? ಇಲ್ಲದಿದ್ದರೆ ಅವುಗಳನ್ನು ಯಾವ ರೀತಿಯಾಗಿ ನೋಡ್ಬೋದು? ಮೈಕ್ರೋಸ್ಕೋಪಿಂದ ನೋಡ್ಬೋದು. ಸೂಕ್ಷ್ಮ ಜೀವಿಗಳ ಪ್ರಮುಖ ಗುಂಪು ಯಾವುದು? ಸೂಕ್ಷ್ಮ ಜೀವಿಗಳ ಪ್ರಮುಖ ಗುಂಪು ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರ ಮತ್ತು ಪ್ರೋಟೋಜೋವಾ. 6ನೇ ಪ್ರಶ್ನೆ. ವಾತಾವರಣದಲ್ಲಿ ನೈಟ್ರೋಜನನ್ನು ಮಣ್ಣಿನಿಂದ ಸ್ಥಿರೀಕರಣಗೊಳಿಸುವ ಸೂಕ್ಷ್ಮ ಜೀವಿಗಳನ್ನು ಹೆಸರಿಸಿ. ಅವು ಯಾವಪ್ಪ ಅಂದರೆ ನೀಲಿ ಹಸಿರು ಶೈವಲ ಮತ್ತು ರೈಬೋಸೋಮ್. ನೆಕ್ಸ್ಟ್, ವಾತಾವರಣದಲ್ಲಿ ನೈಟ್ರೋಜನನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸುವ ಸೂಕ್ಷ್ಮ ಜೀವಿಗಳನ್ನು ಹೆಸರಿಸಿ. ಅದೇ ಸೇಮ್ ಉತ್ತರ ಬರುತ್ತೆ, ರೈಬೋಸೋಮ್ ಮತ್ತು ನೀಲಿ ಹಸಿರು ಶೈವಲಗಳು. ನೆಕ್ಸ್ಟ್, ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವ ಹಾನಿಗಳ ಕುರಿತು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಸೂಕ್ಷ್ಮ ಜೀವಿಗಳಿಂದ ದಡಾರ್, ಕಾಲರಾ, ಮಲೇರಿಯಾ ಈ ರೀತಿಯಾದ ರೋಗಗಳು ಬರ್ತವೆ ಅಂತ ಹೇಳಿ ನಾವು ಸಾಮಾನ್ಯವಾಗಿ ಬರಿಬೋದು. ವಾಹಕಗಳು ಯಾವುವು, ಯಾವುದರಿಂದ ಬರುತ್ತೆ ಎಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ಬರೀಬೇಕು. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಪ್ರತಿಜೈವಿಕಗಳು ಎಂದರೇನು? ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳುವಾಗ ಯಾವ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು ಎನ್ನುವಂಥದ್ದು ಇದೆ. ಸೊ ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳುವಾಗ ಕೆಮ್ಮು, ನೆಗಡಿ, ಶೀತ, ಜ್ವರ ಬಂದಾಗ ತಗೋಬಾರ್ದು ಎನ್ನುವುದನ್ನು ನಾವು ತಗೋಬೇಕು. ನಂತರ ಈ ರೀತಿಯಾಗಿ ಎಕ್ಸಸೈಸ್ ಕ್ವೆಶನ್ಗಳಾಗಿದ್ದವು. ಮತ್ತು ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಯಾವ ರೀತಿಯಾಗಿ ಕೇಳ್ಬೋದು ಅಂತ ನೋಡ್ತಾ ಹೋಗೋಣ. ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳಿದ್ದಾವೆ, ಅವುಗಳನ್ನು ನೋಡ್ತಾ ಹೋಗೋಣ. ಸೂಕ್ಷ್ಮಾಣುಜೀವಿಗಳು ಯಾವುವು? ಸೂಕ್ಷ್ಮಜೀವಿಗಳು ಬರಿಗಣ್ಣಿನಿಂದ ನೋಡಲಾಗದ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಮಾತ್ರ ಗೋಚರಿಸುವ ಅತ್ಯಂತ ಸಣ್ಣ ಜೀವಿಗಳಿಗೆ ನಾವು ಸೂಕ್ಷ್ಮಾಣುಜೀವಿಗಳು ಅಂಥೇಳಿ ಕರಿತೀವಿ. ನೆಕ್ಸ್ಟ್, ಸೂಕ್ಷ್ಮಜೀವಿಗಳ 4 ಗುಂಪುಗಳನ್ನು ಗುರುತಿಸಿ. ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ, ವೈರಸ್ಗಳು ಅಂತ ಹೇಳಿ ಕರಿತೀವಿ. 3ನೇದು, ಮೊಸರು ತಯಾರಿಕೆಯಲ್ಲಿ ಯಾವ ಸೂಕ್ಷ್ಮಜೀವಿ ಬಳಕೆಯಾಗುತ್ತದೆ? ಅದು ಬ್ಯಾಕ್ಟೀರಿಯಾ ಅಥವಾ ಲ್ಯಾಕ್ಟೋಬೆಸಿಲಸ್ ಅಂತ ಕೂಡ ಕರೀತಾರೆ. ಮಲೇರಿಯಾಗೆ ಕಾರಣವಾಗುವ ಸೂಕ್ಷ್ಮಜೀವಿಯನ್ನು ಹೆಸರಿಸಿ. ಪ್ಲಾಸ್ಮೋಡಿಯಂ ಅಥವಾ ಪ್ರೋಟೋಜೋವಾ. ಬ್ಯಾಕ್ಟೀರಿಯಾದಿಂದ ಯಾವ ರೋಗ ಬರುತ್ತದೆ? ಕಾಲರಾ, ಕ್ಷಯ, ಟೈಫಾಯ್ಡ್. ಪ್ರಶ್ನೆ, ಬ್ಯಾಕ್ಟೀರಿಯಾದಿಂದ ಯಾವ ರೋಗ ಉಂಟಾಗುತ್ತದೆ? ಕಾಲರಾ, ಕ್ಷಯ, ಟೈಫಾಯ್ಡ್ಗಳು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತವೆ. ನೆಕ್ಸ್ಟ್ ಪ್ರಶ್ನೆ, ಸೂಕ್ಷ್ಮಜೀವಿಗಳ 2 ಉಪಯೋಗಗಳನ್ನು ಬರೆಯಿರಿ. ಸೂಕ್ಷ್ಮಜೀವಿಗಳ ಉಪಯೋಗ ಏನಪ್ಪ ಅಂದರೆ ಬ್ರೆಡ್ಡು, ಮೊಸರು, ಚೀಸ್ ನಂತಹ ಆಹಾರ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಮತ್ತು ಪ್ರತಿಜೀವಕಗಳಂಥ ಔಷಧಿಗಳನ್ನು ತಯಾರಿಸುವಲ್ಲಿ ಬಳಸಲಾಗುತ್ತದೆ. ಪ್ರಶ್ನೆ ನಂಬರ್ 7, ಪ್ರತಿಜೀವಕಗಳು ಎಂದರೇನು? ಉದಾಹರಣೆಯನ್ನು ನೀಡಿ. ಪ್ರತಿಜೀವಕಗಳು ರೋಗಕಾರಕ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ಕೊಲ್ಲಲು ಅಥವಾ ನಿಲ್ಲಿಸುವಂಥ ಔಷಧಿಗಳಾಗಿವೆ. ಉದಾಹರಣೆಗೆ ಪೆನ್ಸಿಲಿನ್, ವ್ಯಾಕ್ಸಿನೇಷನ್ ಅಂತ ಕರಿತೀವಿ. ಪ್ರತಿಜೀವಕಗಳಂದರೆ ವ್ಯಾಕ್ಸಿನೇಷನ್. ಉದಾಹರಣೆ ಪೆನ್ಸಿಲಿನ್ ಅಥವಾ ಕೊರೋನಾ ವ್ಯಾಕ್ಸಿನ್ ಅಂತ ಕೂಡ ಬರಿಬೋದು. ಪ್ರತಿಜೀವಕಗಳೆಂದರೇನು ಅಂತ ಕೇಳಿದಾಗ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನು ನಿಲ್ಲಿಸುವಂಥದ್ದು ಅಥವಾ ಈ ಒಂದು ನಿಲ್ಲಿಸುವ ಪ್ರಕ್ರಿಯೆ ಮತ್ತು ಸೂಕ್ಷ್ಮಜೀವಿಗಳನ್ನು ಕೊಲ್ಲುವಂಥ ಕೆಲಸ ಆಗಿರುತ್ತೆ. 8ನೇ ಪ್ರಶ್ನೆ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಸೂಕ್ಷ್ಮಜೀವಿಗಳು ಹೇಗೆ ಸಹಾಯ ಮಾಡುತ್ತವೆ? ರೈಬೋಸೋಮ್. ಉತ್ತರ,
ರೈಬೋಸೋಮ್ನಂಥ ಕೆಲವು ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲಿರುವ ವಾತಾವರಣದ ಸಾರಜನಕ ಅಂದರೆ ನೈಟ್ರೋಜನನ್ನು ಸ್ಥಿರೀಕರಣಗೊಳಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ಪ್ರಶ್ನೆ ನಂಬರ್ 9. ವೈರಸ್ಗಳಿಂದ ಉಂಟಾಗುವ ಯಾವುದೇ 2 ರೋಗಗಳನ್ನು ಹೆಸರಿಸಿ. ನೆಗಡಿ, ಪೋಲಿಯೋ, ಚಿಕನ್ ಪಾಕ್ಸ್, ಕೋವಿಡ್-19 ಅಂತ ಬರೀಬೋದು. ನೆಕ್ಸ್ಟು 10ನೇ ಪ್ರಶ್ನೆ, ಪಾಶ್ಚರೀಕರಣ ಎಂದರೇನು? ಪಾಶ್ಚರೀಕರಣವು ಹಾಲನ್ನು 70 ಡಿಗ್ರಿಗೆ 15ರಿಂದ 30 ಸೆಕೆಂಡ್ಗಳ ಕಾಲ ಬಿಸಿ ಮಾಡಿ, ಸೆಕೆಂಡ್ ಅಂತ ಬರೋದಿಲ್ಲ ಇಲ್ಲಿ, ನಿಮಿಷಗಳ ಕಾಲ ಬಿಸಿ ಮಾಡಿ ತ್ವರಿತವಾಗಿ ತಂಪಾಗಿಸಿ ಹಾನಿಕಾರಕ ಸೂಕ್ಷ್ಮಾಣುಜೀವಿಗಳನ್ನು ಕೊಲ್ಲುವಂಥ ಪ್ರಕ್ರಿಯೆಗೆ ಪಾಶ್ಚರೀಕರಣ ಎಂದು ಕರೆಯಲಾಗುತ್ತದೆ. 11ನೇ ಪ್ರಶ್ನೆ, ಸೂಕ್ಷ್ಮಾಣುಜೀವಿಗಳು ನಮಗೆ ಹೇಗೆ ಹಾನಿಕಾರಕವೆಂದು ವಿವರಿಸಿ. ಸೂಕ್ಷ್ಮಾಣುಜೀವಿಗಳು ಹಾನಿಕಾರಕ ಏಕೆಂದರೆ ಅವು ಸೂಕ್ಷ್ಮಾಣುಜೀವಿಗಳು ಹಾನಿಕಾರಕ ಏಕೆಂದರೆ ಅವು ಮಾನವರು ಮತ್ತು ಪ್ರಾಣಿಗಳು ಸಸ್ಯಗಳಲ್ಲಿ ರೋಗಗಳನ್ನು ಉಂಟು ಮಾಡುತ್ತವೆ. ಅವು ಆಹಾರವನ್ನು ಹಾಳು ಮಾಡುತ್ತವೆ, ಅದನ್ನು ಬಳಕೆಗೆ ಅನರ್ಹಗೊಳಿಸುತ್ತವೆ. ಆದ್ದರಿಂದ ಬೆಳೆಗಳಿಗೆ ಹಾನಿ, ರೈತರಿಗೆ ಉಂಟು ಮಾಡುತ್ತವೆ. ಪ್ರಶ್ನೆ ನಂಬರ್ 12, ಸಾರಜನಕ ಚಕ್ರವನ್ನು ವಿವರಿಸಿ ಅಥವಾ ನೈಟ್ರೋಜನ್ ಸ್ಥಿರೀಕರಣವನ್ನು ವಿವರಿಸಿ ಅಂತ ಪ್ರಶ್ನೆ ಇದೆ. ನೈಟ್ರೋಜನ್ ಚಕ್ರವು ಸಾರಜನಕವನ್ನು ವಿವಿಧ ರೂಪಗಳಾಗಿ ಪರಿವರ್ತಿಸಿ ಪ್ರಕೃತಿಯಲ್ಲಿ ಪ್ರಸಾರ ಮಾಡುವ ಒಂದು ಪ್ರಕ್ರಿಯೆಯಾಗಿದೆ. ರೈಜೋಬಿಯಂನಂಥ ಬ್ಯಾಕ್ಟೀರಿಯಾಗಳಿಂದ ಸಾರಜನಕ ಅನಿಲವನ್ನು ಸ್ಥಿರಗೊಳಿಸಿ ಸಸ್ಯಗಳು ಸಾರಜನಕ ಸಂಯುಕ್ತಗಳನ್ನು ಹೀರಿಕೊಳ್ಳುತ್ತವೆ. ಪ್ರಾಣಿಗಳು ಈ ಸಸ್ಯಗಳನ್ನು ತಿನ್ನುವ ಮೂಲಕ ಸಾರಜನಕವನ್ನು ಪಡೆಯುತ್ತವೆ. ವಿಭಜಕಗಳು ಮಣ್ಣು ಮತ್ತು ವಾತಾವರಣದಲ್ಲಿ ಸಾರಜನಕವನ್ನು ಹಿಂದಿರುಗಿಸುತ್ತವೆ. ಈ ರೀತಿಯಾಗಿ ನೈಟ್ರೋಜನ್ ಸೈಕಲ್ ಏನು ಇತ್ತು ಆ ಒಂದು ಸೈಕಲನ್ನು ಬರೆದ್ರೂ ಕೂಡ ನಡೆಯುತ್ತೆ, ಅಥವಾ ಈ ರೀತಿ ವಾಕ್ಯಗಳ ಮೂಲಕ ವಿವರಿಸಿದ್ರೂ ಕೂಡ ನಡೆಯುತ್ತೆ. 2 ಮತ್ತು 3 ಅಂಕದ ಪ್ರಶ್ನೆಗಳೇ GPSR ಎಕ್ಸಾಮ್ಗೆ ಕೇಳ್ತಾರೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. 13ನೇ ಪ್ರಶ್ನೆ, ಸಾಂಕ್ರಾಮಿಕ ರೋಗಗಳ ಹರಡುವಿಕೆಯನ್ನು ನಾವು ಹೇಗೆ ತಡೆಯಬಹುದು? ವೈಯಕ್ತಿಕ ನೈರ್ಮಲ್ಯವನ್ನು ಕಾಪಾಡುವುದು, ಶುದ್ಧ ನೀರು ಕುಡಿಯುವುದು, ತ್ಯಾಜ್ಯದ ಸರಿಯಾದ ವಿಲೇವಾರಿ, ಲಸಿಕೆಯನ್ನು ಪಡೆಯುವುದು, ಕೆಮ್ಮುವಾಗ ಮತ್ತು ಸೀನುವಾಗ ಬಾಯಿಯನ್ನು ಮುಚ್ಚಿಕೊಳ್ಳುವಂಥದ್ದು. ಈ ರೀತಿಯಾಗಿ ನಾವು ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಂಡ್ರೆ ಸಾಂಕ್ರಾಮಿಕ ರೋಗಗಳಿಂದ ನಾವು ದೂರ ಇರ್ಬೋದು. ನೆಕ್ಸ್ಟ್ ಇಲ್ಲಿ ಖಾಲಿ ಜಾಗವನ್ನು ತುಂಬಿರಿ ಅಥವಾ ಬಿಟ್ಟ ಸ್ಥಳ ತುಂಬಿರಿ ಅಂತ ಇದೆ. ಬ್ರೆಡ್ ತಯಾರಿಸಲು ಈಸ್ಟನ್ನು ಅಂದರೆ ಇಲ್ಲಿ ಆನ್ಸರನ್ನು ಕೊಟ್ಟಿದ್ದಾರೆ ಡೈರೆಕ್ಟಾಗಿ. ಬ್ರೆಡ್ ತಯಾರಿಸಲು ಈಸ್ಟನ್ನು ಬಳಸಲಾಗುತ್ತದೆ. ಮಲೇರಿಯಾವು ಪ್ರೋಟೋಜೋದಿಂದ ಬರುತ್ತದೆ. ಡೆಂಗೂನ ವಾಹಕ ಈಡಿಸ್ ಸೊಳ್ಳೆಯಾಗಿದೆ. ರೈಬೋಸಿಯಂ ಬ್ಯಾಕ್ಟೀರಿಯಾವನ್ನು ಮಣ್ಣಿನಲ್ಲಿ ಸಾರಜನಕವನ್ನು ಸರಿಪಡಿಸುತ್ತದೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಿದ್ದಾವೆ. ಆಲ್ಕೋಹಾಲ್ ತಯಾರಿಕೆಯಲ್ಲಿ ಯಾವ ಸೂಕ್ಷ್ಮಾಣುಜೀವಿಗಳನ್ನು ಬಳಸಲಾಗುತ್ತದೆ ಅಂತ ಇದೆ. ಸೊ ಇಲ್ಲಿ ಆಲ್ಕೋಹಾಲ್ ತಯಾರಿಸಲು ಈಸ್ಟನ್ನು ಬಳಸಲಾಗುತ್ತದೆ. ನೋಡಿ ಫ್ರೆಂಡ್ಸ್, ಇದು ಸೂಕ್ಷ್ಮಾಣುಜೀವಿಗಳ ಸ್ನೇಹ ಮತ್ತು ಮಿತ್ರ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಡೀಟೇಲ್ ನೋಟ್ಸ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಎಲ್ಲವನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಸ್ವಲ್ಪ ಸ್ಕಿಪ್ ಆದರೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳು ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.